ನಾವು ನಮ್ಮ ಜೀವನದಲ್ಲಿ ಸಕ್ಸಸ್ನ ಬೇರೆ ಬೇರೆ ರೀತಿಯಲ್ಲಿ ನೋಡ್ತೀವಿ. ಕೆಲವರಿಗೆ ದುಡ್ಡು, ಕೆಲವರಿಗೆ ರೆಕಗ್ನೈಸೇಷನ್, ಮತ್ತೆ ಇನ್ ಕೆಲವರಿಗೆ ಪವರ್. ಆದರೆ ಒಂದು ವಿಷಯ ಇದೆ, ಅದು ಎಲ್ಲ ಸಕ್ಸಸ್ಫುಲ್ ಮನುಷ್ಯನ ಹಾದಿಯನ್ನ ಪೂರ್ತಿ ಮಾಡುತ್ತೆ. ಗಿವಿಂಗ್ ಬ್ಯಾಕ್ ಟು ಸೊಸೈಟಿ. ಇವತ್ತಿನ ನಮ್ಮ ಟಾಪಿಕ್ ದ ಇಂಪಾರ್ಟೆನ್ಸ್ ಆಫ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ. ಯಾಕಂದ್ರೆ ನಾವು ಯಾವಾಗ ಕೊಡೋದನ್ನ ಕಲಿತೀವೋ ಅವಾಗಲೇ ನಾವು ಮೀನಿಂಗ್ಫುಲ್ ಆಗೋದು. ಈ ವಿಷಯದ ಬಗ್ಗೆ ಅವರ ಯೋಚನೆ, ಅವರ ಅನುಭವ ಮತ್ತೆ ಅವರ ಲೈಫ್ ಜರ್ನಿ ಜೊತೆಗೆ ನಮಗೆ ಮಾರ್ಗದರ್ಶನ ನೀಡುವುದಕ್ಕಾಗಿ ಒಬ್ಬ ಅದ್ಭುತ ವ್ಯಕ್ತಿ, ಯಾರು ಅವರ ಸ್ವಂತ ಸಕ್ಸಸ್ ಮಾತ್ರವಲ್ಲದೆ ಬದಲಾಗಿ ಲಕ್ಷಾಂತರ ಜನರಿಗೆ ಇನ್ಸ್ಪೈರ್ ಮಾಡಿದ್ದಾರೆ. Give a huge round of applause to Dr. Subhash Chandra Ji, the father of Indian media. Thank you. Hello. Namaste. ನನಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನ್ನ ಮನಸ್ಸಿನಲ್ಲಿ ಒಂದು ಸಂತೋಷದ ವಿಷಯ ಓಡ್ತಾ ಇತ್ತು. ನಾನಿವತ್ತು ಒಂದು ದಿಲ್ಲಿ ಯೂನಿವರ್ಸಿಟಿ ಮುಖಾಂತರ ಓಪನ್ ಆಗಿರೋ ಕಾಲೇಜ್ಗೆ ಬಂದಿದ್ದೀನಿ. ಭಾರತದ 50 ವರ್ಷದ ಹಿಂದಿನ ಇತಿಹಾಸ ನೋಡೋದ್ರಿಂದನೇ ನಮಗೆ ಗೊತ್ತಾಗುತ್ತೆ, 80-90% ಜನಗಳು ಸ್ಟೂಡೆಂಟ್ಸು ಮುಂದೆ ಬರಬಹುದು, ಓದಬಹುದು. ದೇಶದಲ್ಲಿ ಕೆಲವು ತಮ್ಮ ತಂದೆ ತಾಯಿಯ, ತಮ್ಮ ಕಾಲೇಜ್ನ, ಇನ್ಸ್ಟಿಟ್ಯೂಷನ್ನ ಹೆಸರನ್ನು ಮುಂದೆ ತರೋದಕ್ಕೆ ಆವಾಗ ಬರೀ ಗೌರ್ಮೆಂಟ್ ಕಾಲೇಜ್ಗಳೇ ಇದ್ವು. ಇವತ್ತು ನನಗೆ ಸಂತೋಷ ಆಗ್ತಾ ಇರೋದೇನೆಂದರೆ, ಒಂದು ಪ್ರಕಾರದ ಮಹಾವಿದ್ಯಾಲಯದಲ್ಲಿ ನಿಮ್ಮ ಮುಂದೆ ಬಂದು ಉಪಸ್ಥಿತನಾಗಿದ್ದೀನಿ. ನಿಮ್ಮಿಂದ ಕಲಿಯೋದಕ್ಕೆ ನನಗೆ ಸಿಗುತ್ತೆ. ನನ್ನಿಂದನೂ ಕೆಲವು ನನ್ನ ಜೀವನದಲ್ಲಾಗಿರೋ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮಾಡ್ತೀನಿ. ಅದಕ್ಕಾಗಿ ನಿಮ್ಮ ಮೇಲೆ ನಂಬಿಕೆ ಇಡೋದೇನೆಂದರೆ, ಹೆಚ್ಚು ಹೆಚ್ಚು ಪ್ರಶ್ನೆಗಳ ಜೊತೆಗೆ ನನ್ನ ಮಾತಿಗೆ ಉತ್ತರನೂ ಕೊಡ್ತೀರಾ ಅಂತ. ಒಪ್ಪಿಗೆನಾ ನಿಮಗೆ? ಸೌಂಡೇ ಇಲ್ವಲ್ರಿ ನಿಮ್ಮಲ್ಲಿ? ಇದು ಸರಿಯಾಗಿದೆ. ಹೇಳಬೇಕಂದ್ರೆ ನಾನು ಇವತ್ತಿನ ವಿಷಯ, ಯು ಆರ್ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಆ್ಯಂಡ್ ವೈ ಈಸ್ ಇಟ್ ಇಂಪಾರ್ಟೆಂಟ್. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನಗೆ ಕೇಳ್ಕೊಂಡಿದ್ದಾರೆ. ನನಗೇನು ಅರ್ಥ ಆಗುತ್ತೆ ಅಂದರೆ, ನಾವೆಷ್ಟು ಅದೃಷ್ಟವಂತರು ಅಂದರೆ, ವಿ ಆರ್ ಫಾರ್ಚುನೇಟ್ ಬೀಯಿಂಗ್ ಇನ್ ಇಂಡಿಯಾ. ಎಲ್ಲಿಂದ ಈ ವಿಷಯನ ಸಮಾಜಕ್ಕೆ ವಾಪಸ್ ಕೊಡೋ ವಿಷಯ ಬಂದಾಗ, ಸೊಸೈಟಿಗೆ ವಾಪಸ್ ಕೊಡೋ ವಿಷಯದಲ್ಲಿ ನಾವು ನೀವೆಲ್ಲ ಚಿಕ್ಕ ವಯಸ್ಸಿಂದನೇ ನೋಡ್ತಾ ಬಂದಿದ್ದೀವಿ. ನಮ್ಮ ತಂದೆ ತಾಯಿ ಕೂಡ ಖಂಡಿತ ಎಲ್ಲಾದರೂ ಅಲ್ಪ ಸ್ವಲ್ಪ ದಾನ ಧರ್ಮ ಎಲ್ಲದನ್ನೂ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ನೀವು ಅಕ್ಕಪಕ್ಕ ನೋಡ್ಬೋದು. ಅದೇನೆಂದರೆ, ಕೆಲವು ಅಕ್ಕಪಕ್ಕದವರು ಕೆಲವು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಮನೆಯಿಂದ ಹೊರಟು ನೀವು ಇಲ್ಲಿ ಕಾಲೇಜಿಗೆ ಬರ್ತಿರಲ್ಲ, ಬರೋ ರಸ್ತೆಯಲ್ಲಿ ನಿಮ್ಗೆ ಏನಾದರೂ ಒಂದು ಡಿಸ್ಪೆನ್ಸರಿ, ಯಾವ್ದಾದ್ರು ಧರ್ಮಶಾಲಾ, ಏನಾದರೂ ಅಂತ ಒಳ್ಳೆ ವಿಷಯಗಳು ನಿಮಗೆ ಕಾಣಬಹುದು. ಯಾರಾದರೂ ಕೆಲವರು ತಮ್ಮ ಸ್ವಂತ ದುಡ್ಡಿನಿಂದ ಒಳ್ಳೆಯದನ್ನ ಸಮಾಜಕ್ಕೆ ಕೊಡ್ತಾ ಇರ್ಬೋದು. ಆದರೆ ಈ ವಿಷಯ, ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮುಂಚೆ ನಮಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಸಮಾಜಕ್ಕೆ ಕೊಡೋ ವಿಷಯ ಒಳ್ಳೆಯದೇ, ಮಾಡೋಣ. ಆದರೆ ಮೊದಲು ನಾನು ಯಾರು, ನಾನು ಯಾಕೆ ಮನುಷ್ಯನ ಜಾತಿನಲ್ಲಿ ಯಾಕೆ ಜನ್ಮ ತಗೊಂಡೆ ಅಂತ, ನನ್ನ ಉದ್ದೇಶ ಏನು, ನನ್ನ ಪರ್ಪಸ್ ಏನು ಈ ಜೀವನಕ್ಕೆ ಬರೋದಕ್ಕೆ. ಈ ಪ್ರಶ್ನೆ ಕೂಡ ಈಕ್ವಲ್ ಇಂಪಾರ್ಟೆಂಟ್ ದೆನ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ಸಮಾಜಕ್ಕೆ ಏನು ವಾಪಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಖಂಡಿತ ನಿಮ್ಮ ಮನಸ್ಸಿನಲ್ಲೂ ಬರ್ತಾ ಇರ್ಬೋದು, ನಾನು ಯಾವಾಗ ಸಂಪಾದನೆ ಮಾಡ್ತೀನಿ, ನಾನು ಯಾವಾಗ ಖರ್ಚು ಮಾಡ್ತೀನಿ. ಸಂಪಾದನೆ ಆದರೆ ಸಮಾಜಕ್ಕೆ ಖಂಡಿತ ಕೊಡ್ತೀನಿ, ಆಗ ಆ ವಿಷಯನೂ ಮಾತಾಡ್ತೀರಾ. ಈಗ ನನಗೆ ಓದೋದಕ್ಕೆ ಬಿಡಿ, ಓದ್ತಾ ಇದ್ದಾಳೆ, ಏನಾದ್ರು ಆಗಿ ಏನಾದ್ರು ಸಂಪಾದನೆ ಮಾಡಿದ್ಮೇಲೆ ಈ ವಿಷಯ ಚರ್ಚೆ ಮಾಡೋಣ. ಆದರೆ ಈಗ ಯಾಕೆ ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆಯೋ ಇಲ್ವೋ? ಇವತ್ತು ಈ ವಿಷಯದ ಡಿಸ್ಕಷನ್ ಅವಶ್ಯಕತೆ ಯಾಕಿದೆ? ಸರ್, ಐ ವುಡ್ ಲೈಕ್ ಟು ಸೇ, ಸೊಸೈಟಿಗೆ ಬರೀ ದುಡ್ಡು ಕೊಡೋದಲ್ಲ, ಬೇರೆ ರೀತಿಯಲ್ಲೂ ಸೊಸೈಟಿಗೆ ಗಿವ್ ಬ್ಯಾಕ್ ಮಾಡಬಹುದು. ಹೌದು, ನಿಜ. ತಮ್ಮ ಕೆಲಸದಿಂದ, ತಮ್ಮ ಡೆಡಿಕೇಶನ್ನಿಂದ ಒಬ್ರಿಗೆ ಹೆಲ್ಪ್ ಮಾಡ್ತಾ, ಓದಿಸ್ತಾ, ಹಾಸ್ಪಿಟಲ್ಗಳಲ್ಲಿ ಎಷ್ಟೊಂಥರ ಪೇಷಂಟ್ಸ್ಗಳೆಲ್ಲ ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾ, ಅದು ಬರೀ ದುಡ್ಡೇ ಇದಕ್ಕೆಲ್ಲ ಅವಶ್ಯಕತೆ ಅಲ್ಲ. ಒಳ್ಳೆ ವಿಷಯ.
ನಿಮ್ಮಲ್ಲಿ ಯಾರಾದರೂ ಈ ವಿಷಯದ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಯಾರಾದರೂ? ಇವತ್ತು ನಾವು ಮಾತಾಡ್ತಿರೋ ಈ ವಿಷಯ ನಿಮ್ಮ ಸ್ಥಿತಿಯಲ್ಲಿ, ನೀವು ಕಾಲೇಜ್ನಲ್ಲಿ ಓದ್ತಾ ಇರುವಾಗ ಅದು ನಿಮಗೆ ಯಾಕೆ ಇಂಪಾರ್ಟೆಂಟು? ಸರ್, ನಾವು ನಮ್ಮ ಕಂಟ್ರಿಯ ಫ್ಯೂಚರ್, ಅದಕ್ಕೆ ನಾವು ಗಿವ್ ಬ್ಯಾಕ್ ಮಾಡಬೇಕು. ನಾವು ಎಷ್ಟೊಂದು ಸಬ್ಜೆಕ್ಟ್ಸ್ಗಳನ್ನ ಕಲಿತೀವಿ, ಲೈಕ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್, ವ್ಯಾಲ್ಯೂ ಆಡೆಡ್ ಕೋರ್ಸ್. ಅದು ನಮ್ಗೆ ಹೇಳ್ಕೊಡುತ್ತೆ ನಾವು ಜನರಿಗೆ ವಾಪಸ್ ಕೊಡ್ಬೇಕು ಅನ್ನೋದು. ನಾವು ಹಳೆ ಕಾಲದ ಬಗ್ಗೆ ಮಾತಾಡೋದಾದ್ರೆ ಗೀತಾ, ರಾಮಾಯಣ, ಮಹಾಭಾರತ ಇವುಗಳು ಕೂಡ ನಮಗೆ ಹೇಳ್ಕೊಡುತ್ತೆ. ನಾವ್ ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಆಗ ನಾವು ಮುಂದೆ ಸಾಕ್ತಿವಿ, ಮತ್ತೆ ನಮ್ಮ ಕರ್ಮ ನಮ್ ಜೊತೆನೇ ಇರುತ್ತೆ. ತುಂಬಾ ಒಳ್ಳೆ ವಿಷಯ, ತುಂಬಾ ಒಳ್ಳೆ ವಿಷಯ. ಈಗ ಈ ವಿಷಯ ಇದೆಯಲ್ಲ, ಇದು ನನಗೆ ಗೌರ್ಮೆಂಟ್ ಸ್ಕೂಲಲ್ಲೇ ಕೇಳೋದಕ್ಕೆ ಸಿಗೋದು ಅನ್ಸುತ್ತೆ. ಅಕಸ್ಮಾತ್ ನಾನು ಇವತ್ತು ಪ್ರೈವೇಟ್ ದೊಡ್ಡ ಹೆಸರಿರುವಂಥ ಕಾಲೇಜ್ನ ಅಲ್ಲಿ ಈ ಮಾತಾಡ್ತಾ ಇದ್ರೆ, ಅದು ಆ ವಿಷಯ ನಾನಾಗೆ ಅದನ್ನು ಮಾತಾಡಕ್ಕೆ ಹೋಗ್ತಾ ಇರಲಿಲ್ಲ. ಅಲ್ಲಿ ಅವಾಗ ಬೇರೆ ಮಾತೇ ನಡೀತಾ ಇತ್ತು. ಅದು ನಾನು ಹೇಳೋದಾದ್ರೆ ಸಮಾಜಕ್ಕೆ ಏನು ನಾವು ವಾಪಸ್ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಟೈಮ್ ಆ್ಯಂಡ್ ಏಜ್ ಆಫ್ ಡಿಜಿಟಲೈಸೇಷನ್, ಟೆಕ್ನಾಲಜಿ ಯಾವ ರೀತಿ ಬೆಳೀತಾ ಇದೆ, ಯಾವ ರೀತಿ ಮುಂದೋಗ್ತಿದೆ ಅಂದರೆ, ಯಾವ ಥರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಮಯನ ಕಳೀತಾ ಇದ್ದೀವೋ, ಎಷ್ಟು ಸಮಯನ ನಾವು ಸ್ಕ್ರೀನಿಗೆ ಕೊಡ್ತೀವೋ, ಅದರಲ್ಲಿ ಅವಾಗವಾಗ ನಾವು ಕಳೆದೋಗ್ತೀವಿ. ನಮಗೇನೆ ಕೆಲವು ಸಮಯ ನಮಗೇನೆ ಅರ್ಥ ಆಗಲ್ಲ, ನಾನು ಯಾರು ಅಂತ, ಏನಾಗಿದ್ದೀನಿ, ಹೇಗಿದ್ದೀನಿ, ಯಾವ ಪರ್ಪಸ್ಸಿಂದ ಇದ್ದೀನಿ. ನಾನಿಲ್ಲಿ ಜರ್ನಲಿಸಮ್ ಬಗ್ಗೆ ಓದ್ತಾ ಇದ್ದಾಳೆ, ಅಥವಾ ಬಿಸ್ನೆಸ್ ಬಗ್ಗೆ ಓದ್ತಾ ಇದ್ದೀನಿ. ಮುಂದೆ ಹೋದ್ಮೇಲೆ ಏನು ಮಾಡ್ತಾಳೆ, ಏನು ಮಾಡ್ತೀನಿ ಅಂತ ನಮಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ನಿಮ್ಗಳ ಮನಸ್ಸಿನಲ್ಲಿ ಯಾವತ್ತಾದ್ರೂ ಈ ಪ್ರಶ್ನೆ ಬಂದಿದೆಯಾ? ಸರ್, ನನ್ಗೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ಸ್ವಲ್ಪ ಫಿಲಾಸಫಿಕಲ್ ಆಗ್ತೀನಿ. ಏನಂದ್ರೆ, ಇಸ್ ದಿಸ್ ಮಟೀರಿಯಲಿಸ್ಟಿಕ್ ವರ್ಲ್ಡ್ ಯಾವ್ದ್ರಲ್ಲಿ ನಾವು ಬದುಕ್ತಿದೀವಿ, ಈಸ್ ದಿಸ್ ದ ಎಂಡ್ ಅವ್ರ ಅದರ ಬಿನೀತ್ ಕೂಡ ವಿಷಯಗಳಿದ್ಯಾ? ನಾನು ಹೇಳೋ ಅರ್ಥ ಏನಂದ್ರೆ, ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲಿ ಅಚೀವ್ ಮಾಡದೇನೆ ಎಲ್ಲಾನುನಾ, ಅಥವಾ ಅದನ್ನು ದಾಟಿ ಕೂಡ ಏನಾದ್ರೂ ವಿಷಯಗಳಿದ್ಯಾ? ಈಗ ಆದಿಗುರು ಶಂಕರಾಚಾರ್ಯರು, ಶಿವಗುಪ್ತ, ಹೀಗೆ ತುಂಬಾ ದೊಡ್ಡ ಫಿಲಾಸಫರ್ಗಳು ಹೇಳಿರೋ ಹಾಗೆ. ಅದು ನೀವು ಏನ್ ಹೇಳಕ್ ಬರ್ತೀರಾ ಅಂದ್ರೆ, ಮೆಟೀರಿಯಲಿಸ್ಟಿಕ್ ಸಕ್ಸಸ್ಸೇ ಉದ್ದೇಶನ ಅಂತ? ಇಲ್ಲ, ಅದನ್ನ ದಾಟಿ ಕೂಡ ವಿಷಯಗಳಿದ್ಯಾ? ಇಲ್ಲ, ನೀವು ಅಚೀವ್ ಮಾಡ್ಬೇಕಂತ ಬಹಳ ವಿಷಯಗಳಿದಾವೆ. ಅದು ಹೇಳ್ಬೇಕಂದ್ರೆ, ಈ ಮೆಟೀರಿಯಲ್ ಗೇಮು ಮತ್ತೆ ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ, ಪದವಿ ಸಂಪಾದನೆ ಮಾಡ್ಬೇಕಂದ್ರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ, ಈ ಎಲ್ಲ ವಿಷಯಗಳು ಏನಿದಾವೋ ಇದು ಬರೀ ಅರ್ಥ ಅಷ್ಟೇ, ಬೇರೆ ಏನಾದರೂ ಪಡ್ಕೊಳ್ಳೋದಕ್ಕೆ. ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಸಕ್ಸಸ್ ಆಗಬೇಕಾಗಿರೋದು ಅವಶ್ಯಕತೆ ಇದೆ ಜೀವನದಲ್ಲಿ, ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಿಲ್ಲದೆ ನಿಮಗೆ ಆತ್ಮವಿಶ್ವಾಸ, ಭರವಸೆ, ತುಂಬ ವಿಷಯಗಳನ್ನ ಸಂಪಾದನೆ ಮಾಡೋದು ಅವಶ್ಯಕತೆ ಇದೆ. ಯಾವ ಪರಿವಾರದಲ್ಲಿ ನೀವು ಹುಟ್ಟಿ ದೊಡ್ಡವರಾಗಿ ಬೆಳೆದು ಅದರಲ್ಲೂ ನಿಮಗೆ ಅವಶ್ಯಕತೆ ಇರುತ್ತೆ, ಏನಾದರೂ ಆಗಬೇಕು ಅಕ್ಕಪಕ್ಕದವ್ರ ತರಹ, ಇದೆಲ್ಲದಕ್ಕೂ ಅವಶ್ಯಕತೆ ಇದೆ. ಆದರೆ ಇದ್ಯಾವುದು ಇಟ್ಸ್ ನಾಟ್ ಎ ಲಾಸ್ಟ್ ಥಿಂಗ್, ದಿಸ್ ಇಸ್ ದ ಮೀನ್ಸ್ ಟು ಫೈಂಡ್ ಸಮಥಿಂಗ್ ಎಲ್ಸ್. ಇವಾಗ ನೀವು ಮೆನ್ಷನ್ ಮಾಡಿರೋ ಹಾಗೆ ಜೀವನನ ದಾಟಿ ಕೂಡ ಏನೋ ಇದೆ. ಸೊ ಈ ಜಗತ್ತಲ್ಲಿ ಇಷ್ಟೊಂದೆಲ್ಲ ಸಫರಿಂಗ್ಗಳಿವೆ, ಇಷ್ಟೊಂದು ದುಃಖ ದುಮ್ಮಾನೆಗಳು ಇವೆ. ನಾವು ನಮ್ಮನ್ನ ನಾವು ಹೇಗೆ ಮೋಟಿವೇಟ್ ಮಾಡ್ಕೊಳ್ಬೇಕು? ಯಾಕಂದ್ರೆ ಮುಂದೆ ಹೋಗಿ ಕೂಡ ವಿಷಯಗಳಿವೆ, ಅದನ್ನು ಕೂಡ ತಿಳ್ಕೋಬೇಕು. ಅದು ನನಗೆ ಒಳ್ಳೇದಾಗುತ್ತೋ ಇಲ್ವೋ, ಅಥವಾ ಸ್ಪಿರಿಚುಲಿ ನನ್ನ ಕೈಲಿ ಕನೆಕ್ಟ್ ಆಗಕ್ಕಾಗುತ್ತೋ ಇಲ್ವೋ. ಸೊ ಐ ವುಡ್ ಬಿ ಏಬಲ್ ಟು ಅಟೈನ್ ಎನ್ಲೈಟ್ಮೆಂಟ್ ಆರ್ ನಾಟ್, ಯು ನೋ, ಟ್ರಾನ್ಸೆಂಡ್ ದ ಬೌಂಡ್ರೀಸ್. ದಿಸ್ ಒನ್. ವೆರಿ ಗುಡ್ ಕ್ವಶನ್. ವಾಟ್ ಇಸ್ ಯುವರ್ ನೇಮ್? ಸರ್, ಅಬ್ದುಲ್ಲಾ. ಅಬ್ದುಲ್ಲಾ ಅವ್ರು ಕೇಳಿರೋ ಆ ಪ್ರಶ್ನೆ ದೊಡ್ಡ ಒಳ್ಳೆ ಪ್ರಶ್ನೆ ಆಗಿದೆ. ನಾನು ಏನು ಮಾಡ್ತಾ ಇದ್ದೀನೋ, ಕೆಲವು ಜಾಗಗಳಿಗೆ ಹೋಗ್ತೀನಿ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀನಿ, ಎಲ್ಲಾದರೂ ಒಂದು ಕಡೆ ಸಮಾಜದ ಒಂದು ದೊಡ್ಡ ಸಮಾಜ ಆಗಿರ್ಬೋದು, ದೊಡ್ಡ ಸಿಟಿಯಲ್ಲಾಗಿರ್ಬೋದು, ಅಲ್ಲಿ ಕರೆದ್ರೂ ಕೂಡ ಅಲ್ಲಿಗೂ ನಾನು ಹೋಗ್ತೀನಿ. ನಾನು ಅದನ್ನು ಮಾಡ್ತಾ ಇದ್ದೀನಿ ಫೇಮ್ಗೋಸ್ಕರನ, ಅಥವಾ ನೇಮ್ಗೋಸ್ಕರನ, ಅಥವಾ ನನ್ನ ಸ್ವಂತಕ್ಕ ಪಬ್ಲಿಸಿಟಿಗೋಸ್ಕರನ? ನೋ, ಇದು ಯಾವುದು ನಮಗೆ ಅವಶ್ಯಕತೆ ಇಲ್ಲ. ಆದರೆ ಒಂದು, ನಮ್ಮ ಪರಿವಾರದಲ್ಲಿ ಮತ್ತೆ ಯಾವ ಕಾಲೇಜಲ್ಲಿ ಕೂತಿದ್ದೀವಿ ಅಲ್ಲಿ ಮಹಾನ್ ವಿಭೂತಿ ಅನ್ನೋ ಹೆಸರಿನಲ್ಲೇ ಇದೆ ಆ ಕಾಲೇಜು, ಮಹಾರಾಜ ಅಗ್ರಸೇನ್. ನಾನು ಕೂಡ ಮಹಾರಾಜ ಅಗ್ರಸೇನ್ ಅವರ ಸಂತಾನನೇ, ಅದೇ ಸಮಾಜದವನು, ಅಗರ್ವಾಲ್ ಸಮಾಜದವನು. ಮತ್ತೆ ಈ ಸಮಾಜದಲ್ಲಿ ಅಟ್ಲೀಸ್ಟ್ ನಾನು ನೋಡಿರೋ ಹಾಗೆ ನನ್ನ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರು ಕೂಡ 99 ವರ್ಷದ ಹಿಂದೆನೆ ಅವರು ಕೂಡ ಈ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಿದ್ರು. ಈಗ ನಾವು 100ನೇ ವರ್ಷದಲ್ಲಿದ್ದೀವಿ. ಎಲ್ಲಿಂದ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಪ್ರಾರಂಭ ಆಯಿತು,
ಅವ್ರು ಹೇಳಿರೋ ಹಾಗೆ 10%ನ ತೆಗಿಬೇಕು. 10% ತಿಂಗಳಿಗೆ. 10% ಆಫ್ ದಿ ಪ್ರಾಫಿಟ್ ಹ್ಯಾಸ್ ಟು ಬಿ ಗಿವನ್ ಟು ದಿ ಸೊಸೈಟಿ ಫಾರ್ ಸಮಥಿಂಗ್ ಆರ್ ಟು ದಿ ಅದರ್. ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ, ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ನೋಡ್ತಾ ಇದ್ದೆ, ಸ್ಕೂಲಿಂದ ಬಂದಾಗ ನೆಲದಲ್ಲಿ ಕೂತ್ಕೋತಾ ಇದ್ದೆ, ಕೆಲಸ ಮಾಡ್ತಿದ್ದೆ, ದೊಡ್ಡವ್ರು ಹೇಳಿದ್ದು ನಾ ಮಾಡ್ತಾ ಇದ್ದೆ. ಕೆಲವ್ರು ಪೇಮೆಂಟ್ ತಗೊಳ್ಳೋದು, ಕೆಲವ್ರಿಗೆ ಕೊಡೋದು, ಅದನ್ನ ಕ್ಯಾಶ್ ಬುಕ್ಕಲ್ಲಿ ಬರೆಯೋದು. ನಾನು ನೋಡ್ತಾ ಇದ್ದೆ, ನಮ್ಮ ತಾತ ಅವರು ಕೆಲವರು ಚಂದ ತಗೊಳ್ಳೋದಕ್ಕೆ ಬರ್ತಾ ಇದ್ರು, ಕೆಲವು ಸ್ಕೂಲ್ಗಳಿಂದ, ಕೆಲವು ಹಾಸ್ಪಿಟಲ್ಗಳಿಂದ ಏನಾದರೂ ವಸ್ತುಗಳಿಗೋಸ್ಕರ. ಅವ್ರು ಹೇಳೋರು ಇಷ್ಟು ಕೊಡೋ ಅಂತ ಹೇಳಿ ನನಗೆ. ಅಲ್ಲಿ ಧರ್ಮದ ಖಾತೆನಲ್ಲಿ ಬರ್ದಿರೋರು ಬೈಕ್ ಖಾತೆನಲ್ಲಿ ಅದನ್ನ ಡೆಬಿಟ್ ಸೈಡಲ್ಲಿ ಬರೆದು ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೆ ನಾನು. ಹಾಗೆ ಅದು ವರ್ಷಗಳ ಗಟ್ಟಲೆ ನಡೀತಾ ಇತ್ತು. ಈಗ ವರ್ಷದ ಮೊದಲೇ ಗೊತ್ತಾಗಲ್ಲ ಎಷ್ಟು ಪ್ರಾಫಿಟ್ ಆಗಿದೆ ಅಂತ. ಆ ವರ್ಷದ್ದು ಬಿಸ್ನೆಸ್ನಲ್ಲಿ ಪ್ರಾಫಿಟ್ಟು ಲಾಸು ಏನು ಬೇಕಾದ್ರೂ ಆಗ್ಬೋದು. ಆದರೆ ಪ್ರಾಫಿಟ್ ಆದಾಗ ಅದರ 10%ನ ಆ ಖಾತೆನಲ್ಲಿ ಕ್ರೆಡಿಟ್ ಸೈಡಲ್ಲಿ ಜಮಾ ಆಗ್ತಾ ಇತ್ತು. ಮತ್ತೆ ನಾವು ಕೊಡ್ತಾನೆ ಇರ್ತಿದ್ವಿ, ಆದರೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾನು ನೋಡಿದಾಗೆ ಯಾವುದೇ ವರ್ಷದಲ್ಲಿ ಡೆಬಿಟ್ ಸೈಡ್ನಲ್ಲಿ ಕ್ರೆಡಿಟ್ ಸೈಡ್ಗಿಂತ ಯಾವಾಗಲೂ ಜಾಸ್ತಿ ಆಗ್ತಾ ಇರಲಿಲ್ಲ. ಅದು ಅಂದರೆ ನೀವು ಜಾಸ್ತಿ ಕೊಡ್ತಾ ಇದ್ದೀರಾ, ಪ್ರಾಫಿಟು ಜಾಸ್ತಿ ಆಗ್ತಾ ಇತ್ತೇನೋ. ಅದು ನಾನು ಈ ವಿಷಯನ ಯಾಕೆ ಹೇಳಿದೆ ಅಂತಂದರೆ, ನಾನೊಂದ್ಸಲ ನಮ್ಮ ಊರಿಗೆ ಹೋದಾಗ ನಮ್ಮ ತಂದೆ ಕೇಳಿದ್ರು, ಏನಪ್ಪ ನಿನ್ನ ಬಿಸ್ನೆಸ್ಸು ಹೇಗೆ ನಡೀತಾ ಇದೆ, ಅದು 10%ನ ತೆಗೆದಿಡ್ತಾ ಇದೆಯಾ ಅಥವಾ ಇಲ್ವೋ? ಹಾಂ ಹೌದು ತೆಗೆದಿಡ್ತಾ ಇದ್ದೀನಿ, ನನ್ನ ಮುಂದಿನ ಪೀಳಿಗೆ ಬಗ್ಗೆನೂ ನೋಡಬೇಕಲ್ವಾ. ಅವ್ರು ಹೇಳಿದ್ರು, ನೀನು ಅನುಭವನ ಸಂಪಾದನೆ ಮಾಡಿದೆಯಲ್ಲ ಅದ್ರ ಬಗ್ಗೆ ಏನು? ಅದನ್ನಂತೂ ಕೊಟ್ಟಿಲ್ಲ ಅಲ್ವಾ ನೀನು. ಜೀವನದಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಏನು ಅನುಭವನ ಸಂಪಾದನೆ ಮಾಡಿದ್ಯೋ ಅದು ಈ 30, 40, 50 ವರ್ಷದಲ್ಲಿ ಅದರಲ್ಲೂ ಕೆಲವು ಭಾಗನ ಹಂಚ್ಕೋಬೇಕಾಗತ್ತೆ ಈ ಸಮಾಜಕ್ಕೋಸ್ಕರ. ಅದಕ್ಕೋಸ್ಕರನೇ ಈ ಸುಭಾಷ್ ಚಂದ್ರ ಶೋನ ನಾನು ಪ್ರಾರಂಭ ಮಾಡಿದ್ದು. ಈ ರೀತಿನಾದ್ರು ಏನಾದ್ರು ಕೊಡ್ಬೋದು ಅಂತ. ಈಗ ನಿಮ್ಮ 2ನೇ ಪ್ರಶ್ನೆಗೆ ಬರ್ತೀನಿ. ಜೀವನದಲ್ಲಿ ದುಃಖ ಇದೆ. ದುಃಖ 4 ದಿಕ್ಕಲ್ಲೂ ಇದೆ. ಅದು ಈ ಹಾಲಲ್ಲಿ 500 ಜನ ಮಕ್ಕಳು ಕೂತಿದ್ದಾರೆ, ಅದರಲ್ಲಿ ಯಾರಾದರೂ ಒಬ್ಬರೇ ಹೇಳಿ ನನಗೆ ದುಃಖ ಇಲ್ಲ ಅಂತ ಹೇಳಿ. ಇದರಲ್ಲಿ ಯಾರಿಗಾದರೂ ತಮ್ಮ ಬೆರಳಲ್ಲಿ ಏನಾದರೂ ಚುಚ್ಚಿರೋದ್ರಿಂದ ದುಃಖ ಆಗಿರ್ಬೋದು. ಕೆಲವರಿಗೆ ಕಾಲಲ್ಲಿ ಚಪ್ಪಲಿ ಕಡಿತಾ ಇರ್ಬೋದು, ಅದರಿಂದ ದುಃಖ ಆಗಿರ್ಬೋದು. ಚಿಕ್ಕದೋ ದೊಡ್ಡದೋ ಎಲ್ಲರಿಗೂ ಜೀವನದಲ್ಲಿ ದುಃಖ ಅನ್ನೋದಿದ್ದೇ ಇರುತ್ತೆ. ಆದರೆ 6.6 ಬಿಲಿಯನ್ ಜನ ಈ ಭೂಮಿನಲ್ಲಿ ಏನಿದ್ದಾರೆ, ಅದರಲ್ಲಿ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ ದುಃಖ ಇಲ್ಲ ಅಂತ. ಅಕಸ್ಮಾತ್ ಅವ್ರು ಹೇಳಿದ್ರು ಅದು ಸುಳ್ಳಾಗಿರುತ್ತೆ. ನನ್ನ ಪ್ರಕಾರ ಅಕಸ್ಮಾತ್ ಏನಾರು ಆದರೆ ಅದು ಒಳ್ಳೆ ವಿಷಯನೇ. ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ನನಗೆ ದುಃಖ ಇಲ್ಲ ಅಂತ ಹೇಳೋದಕ್ಕೆ? ಸಾರಿ, ನಾನು ತಪ್ಪಾಗಿ ಹೇಳಿದೆ. ಮೊದಲು ಸುಳ್ಳು ಹೇಳಿಬಿಟ್ಟು ಆಮೇಲೆ ಇಲ್ಲ ಅಂತ. ಅಕಸ್ಮಾತ್ ನಾನು ಇದನ್ನು ಹೇಳಲಿಲ್ಲ ಅಂದರೆ ಯಾರಾದರೂ ಹೇಳ್ತಿದ್ರೇನೋ. ಅದು ದುಃಖ ಅನ್ನೋದು ಎಲ್ಲ ಕಡೆ ಇರುತ್ತೆ. ದುಃಖನ ಹೇಗೆ ದುಃಖದಿಂದ ಹೊರಗೆ ತೆಗಿತೀವೋ ಅದಕ್ಕಾಗಿರೋದೇ ಆಧ್ಯಾತ್ಮ, ಅದಕ್ಕಾಗೇ ಸ್ಪಿರಿಚುವಲಿಸಮ್. ಅದು ಬೇರೆ ಬೇರೆ ಸಮಾಜಕ್ಕೆ ಬೇರೆ ಬೇರೆ ಪದ್ಧತಿ, ಬೇರೆ ಬೇರೆ ದಾರಿಗಳನ್ನ ತೋರಿಸಿದ್ದಾರೆ. ಹಿಂದೂಯಿಸಮಲ್ಲಿ ಬೇರೆ ಇರ್ಬೋದು, ಬೌದ್ಧಿಸಮಲ್ಲಿ ಬೇರೆ ಇರ್ಬೋದು, ಮುಸ್ಲಿಂ ಸಮಾಜದಲ್ಲಿ ಬೇರೆ ಇರ್ಬೋದು, ಕ್ರಿಶ್ಚಿಯನ್ ಸಮಾಜದಲ್ಲಿ ಬೇರೆ ಇರ್ಬೋದು. ಆದರೆ ಎಲ್ಲರೂ ಹೋಗೋದು ಒಂದೇ ಜಾಗಕ್ಕೆ, ಒಂದೇ ದಾರಿನಲ್ಲಿ. ಆದರೆ ನಾವು ಅದರಲ್ಲಿ ಹೋಗೋದಿಲ್ಲ. ಯಾಕೆಂದರೆ ನಾವೇನಾದ್ರು ಕೊಡಬೇಕಲ್ವ ವಾಪಸ್ಸು. ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ ಈಸ್ ಒನ್ ಆಫ್ ದ ಥಿಂಗ್. ಅದು ನಿಮ್ಮ ದುಃಖನ ಕಮ್ಮಿ ಮಾಡುತ್ತೆ, ಅದು ಆ ನೋವಿಂದ ಹೊರಗೆ ತರುತ್ತೆ. ನನಗೆ ನಂಬಿಕೆ ಇದೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ. ಸರ್, ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ನಾವೇನಾದರೂ ಈಗ ಜಗತ್ತು ಯಾವ ರೀತಿಯಲ್ಲಿ ಆಗಿದೆ ನಮ್ಗೆ ಅನ್ಸಿದ್ರೆ, ಯಾವ ಸ್ಪಿರಿಚುಯಾಲಿಟಿ ಆಗಿರಲಿ ಏನೇ ಆದರೂ ಯಾವುದು ಕೂಡ ಏನೂ ಇಲ್ಲ ಅಂತ. ಸೊ ಅವಾಗ ಬದುಕೋದಕ್ಕೆ ಪರ್ಪಸ್ ಏನಾಗಿರುತ್ತೆ? ಮೀನಿಂಗ್ ಆಫ್ ಲೈಫೇ ಏನೂ ಇರಲ್ಲ ಅಲ್ವಾ ಸರ್? ಆಗ ಅದು ನಮಗೆ ನಂಬಿಕೆ ಕೊಡ್ಬೇಕಲ್ವಾ, ಮುಂದೆ ಹೇಗಿದೆ ಜೀವನ ಮತ್ತೆ ಹೇಗೆ ಬದುಕಬೇಕು ಅಂತ. ನೀವು ಏನು ಹೇಳಕ್ಕೆ ಬರ್ತೀರಾ ಅಂದರೆ, ಅದು ಜೀವನದಲ್ಲಿ ಏನಾದರೂ ಪರ್ಪಸ್ ಇಲ್ಲ ಅಂದರೆ ಈ ಮೆಟೀರಿಯಲಿಸ್ಟಿಕ್ ಗೇಮ್ನಲ್ಲಿ ಪ್ರಾಫಿಟ್ ಲಾಸನ್ನು ಭಾಳ ಇಲ್ಲ ಅಂದರೆ ಬದುಕೋದ್ರ ಅರ್ಥ ಏನು? ಇದನ್ನೆಲ್ವ ನೀವು ಹೇಳಕ್ಕೆ ಬರ್ತಾ ಇರೋದು, ಅಥವಾ ಬೇರೆ ಏನೇನಾದ್ರು? ಅದು ಇದು ಕೂಡ ಒಂದು ದೊಡ್ಡ ಪ್ರಶ್ನೆನೇ ನಿಮ್ಮದು. ಆದರೆ ನಾನು ಇದ್ರ ಬದಲಾಗಿ ಬೇರೆ ಕೌಂಟರ್ ಪ್ರಶ್ನೆ ಕೇಳ್ತೀನಿ. ಕೆಲವೊಂದ್ಸಲ ಎಷ್ಟು ಕೆಟ್ಟ ಘಟನೆ ನಡೆಯುತ್ತೆ ನಮ್ಮ ಜೀವನದಲ್ಲಿ ಅಂದರೆ, ಮತ್ತೆ ನೀವು ಗಂಭೀರವಾಗಿದ್ರು ಆ ಸಮಸ್ಯೆನಲ್ಲಿ ಸಿಗಾಕೊಂಡ್ಬಿಡ್ತೀರ. ನೀವು ಯಾವುದಾದ್ರೂ ಈಶ್ವರನ್ಗೋ ಅಲ್ಲಾಗೋ ಭಗವಂತ ಯಾರನ್ನ ನೀವು ನಂಬ್ತೀರೋ ನೀವು ಅವ್ರನ್ನ ಕೇಳ್ತೀರಾ, ನನ್ನ ಜೀವನದಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅಂತ.
ನಾನಂತೂ ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ, ನಾನು ಯಾರಿಗೂ ದುಃಖ ಕೊಟ್ಟಿಲ್ಲ. ಮತ್ತೆ ಯಾಕೆ ನನಗೆ ಈ ಥರ ಆಗ್ತಾ ಇದೆ? ನಾನು ನನ್ನ ಟೀಚರ್ನ ಒಂದ್ಸಲ ಹೀಗೆ ಕೇಳಿದ್ದೆ. ಅವ್ರು ಹೇಳಿದ್ರು, ನಿನಗೆ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಯಾವ ಕಾರಣಕ್ಕೋಸ್ಕರ ನಿನ್ನ ಡೆಬಿಟ್ ಬ್ಯಾಲೆನ್ಸ್ನಲ್ಲಿ ನೆಗೆಟಿವ್ ಇರೋದಕ್ಕೋಸ್ಕರ ನಿನಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ಈ ದುಃಖ ಅನ್ನೋದು ಸುಖ, ಜೀವನದ ವಿಷಯ ಏನಿದೆಯೋ ಅದು ಖಂಡಿತ ಕರ್ಮದ ಪಾಸ್ಟ್ ಕರ್ಮದಿಂದ ಆಗಿರ್ಬೋದು. ಇಲ್ಲಿವರೆಗೂ ನಿಮ್ಮ ಜೀವನ ಏನಿದೆಯೋ ಅದು ನಿಮ್ಮ ಪಾಸ್ಟ್ ಕರ್ಮದಿಂದ ಆಗಿರೋದು. ಇಂದಿನ ಕರ್ಮದ ಇಂದಿನ ವಿಷಯಗಳ ಅದು ಬೇಕಾದ್ರೆ ಈ ಜನ್ಮದಲ್ಲೂ ಆಗಿರಬಹುದು, ಹಿಂದಿನ ಜನ್ಮದ ಏನಿದೆಯೋ ಅದಕ್ಕಿಂತ ಹಿಂದಿನ ಜನ್ಮದಾಗಿರ್ಬೋದು. ಆದ್ರೆ ಈಗ ನೀವೇನ್ ಮಾಡ್ತೀರೋ ಅದರಿಂದ ನಿಮ್ಮ ಭವಿಷ್ಯ ಪ್ರಾರಂಭ ಆಗುತ್ತೆ. ಮುಂದೇನಾಗುತ್ತೋ ಅದು ಈಗ ಮಾಡೋ ಕೆಲಸದಿಂದ ಅದು ಆಗಿರುತ್ತೆ. ಸೊ ಅದಕ್ಕೆ ಈ ಒಂದು ಪ್ರಶ್ನೆ ಏನಿದೆಯೋ ಇದನ್ನ ಬೇರೆ ಬೇರೆ ಸಮಾಜ ಏನಿದೆಯೋ ಅದನ್ನ ಒಪ್ಪುತ್ತೋ 80% ಯಾವ ಪದ್ಧತಿ ಜೀವನದಲ್ಲಿ ಇದೆಯೋ ಅದು ರೀಬರ್ತ್ನ ಒಪ್ಕೊಳ್ಳುತ್ತೆ. ಕೆಲವು ಜನಗಳು ಈ ರೀಬರ್ತ್ನ ಒಪ್ಕೊಳ್ಳೋದಿಲ್ಲ. ಅದು ಆ ಚಾಲೆಂಜಲ್ಲಿ ನಾವು ಹೋಗೋದಿಲ್ಲ, ಅಂಥವ್ರನ್ನ ನಾವು ಒಪ್ಕೊಳ್ಳೋದು ಇಲ್ಲ. ನೀವು ಒಪ್ತಿರೋ ಅಥವಾ ಬಿಡ್ತಿರೋ, ಆದರೆ ರೀಬರ್ತ್ ಅನ್ನೋದು ನಮಗೆ ಅನುಭವ ಆದಾಗ ಅದು ನೀವು ಆಗಲೇ ಕೇಳಿದ್ರಲ್ಲ, ಪರ್ಪಸ್ಸು ಹುಡುಕ್ಬೇಕಾಗತ್ತೆ. ಅದಕ್ಕೆ ನಾನು ಇವತ್ತು ಮೊದಲೇ ನಿಮಗೆ ಹೇಳ್ದಾಗೆ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ವಾಟ್ ಈಸ್ ದ ಪರ್ಪಸ್ ಫಾರ್ ಮೈ ಲೈಫ್? ನಾನು ಯಾಕೆ ಹ್ಯೂಮನ್ ಆಗಿ ಇಲ್ಲಿದ್ದೀನಿ ಅಂತ. ಸರ್, ನಾವು ಜರ್ನಲಿಸಂ ಬಗ್ಗೆ ಮಾತಾಡೋದಾದ್ರೆ ಅದು ಎಂತ ಕೆಲಸ ಅಂದ್ರೆ ನಾವು ಅದರಲ್ಲಿ ಸೊಸೈಟಿಗೆ ವಾಪಸ್ ಕೊಡ್ತೀವಿ, ನಾವು ನಿಜನ ಕಣ್ಮುಂದೆ ತರ್ತೀವಿ. ಆದ್ರೆ ಸರ್ ಏನಾಗತ್ತೆ ಅಂದ್ರೆ ನಾನು ನೋಡ್ತೀನಿ ಎಷ್ಟೊಂದು ಜರ್ನಲಿಸ್ಟ್ಗಳು ಸುಳ್ಳು ಹೇಳ್ತಾರೆ. ಅವರು ನಿಜ ಹೇಳಿದಾಗ ಟ್ರೋಲ್ ಆಗ್ತಾರೆ, ಅವರು ಏನು ಹೇಳ್ದೇ ಇದ್ರು ಟ್ರೋಲ್ ಆಗ್ತಾರೆ. ಅವರು ಒಂಥರ ಪ್ಯಾರಡಾಕ್ಸ್ ಡಿಲೈಮಾದಲ್ಲಿ ಇರ್ತಾರೆ. ಏನ್ ಮಾಡೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ನಾವು ನಿಜ ಹೇಳ್ಬೇಕೋ ಬೇಡವೋ, ಇಲ್ಲ ಸಿಂಪ್ಲಿ ಆಸ್ ಇಟ್ ಈಸ್ ನಡೆಯೋದನ್ನ ನೋಡೋದು ಅಂತ. ಆದ್ರೆ ಸರ್ ಆಸ್ ಇಟ್ ಈಸ್ ನಡೆಯೋದನ್ನ ನೋಡೋದು ತಪ್ಪಾಗುತ್ತೆ, ಒಂದ್ ವೇಳೆ ಹೇಳಿದ್ರು ಕೂಡ ತಪ್ಪಾಗುತ್ತೆ. ಸೊ ಈ ತರ ಸಿಚುಯೇಷನ್ ಅಲ್ಲಿ ನಾವ್ ಏನ್ ಮಾಡೋದು? ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಜನಗಳ ಕೆಲ್ಸನೇ ಹೇಳೋದು. ಎಸ್ ಎಸ್ ಸರ್. ಒಬ್ಬ ಜರ್ನಲಿಸ್ಟ್ ಆಗಿ ನೀವು ಆ ಪ್ರೊಫೆಷನಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಧೈರ್ಯ ಇದ್ರೆ ನಿಜ ಹೇಳಿ. ನೀವು ಟ್ರೋಲ್ ಆಗ್ತಾ ಇದ್ದೀರಾ ಅಂತಂದ್ರೆ ಆಗ್ತಾನೆ ಇರ್ತೀರಾ, ಅದ್ರಲ್ಲಿ ವ್ಯತ್ಯಾಸ ಏನಿದೆ? ಪತ್ರಿಕೋದ್ಯಮ ಅನ್ನೋದು ನಿರ್ಭೀತಿಯಿಂದ ಬದುಕೋದನ್ನ ಹೇಳ್ಕೊಡುತ್ತೆ. ಸರ್, ನಾನು ಯಾವಾಗ ಮನೆಯಿಂದ ಹೊರಡ್ತೀನೋ ಮತ್ತೆ ನಾನು ಮೆಟ್ರೋಲ್ ಹೋಗುವಾಗೆಲ್ಲ ನೋಡ್ತಿರ್ತೀನಿ, ತುಂಬಾ ಚಿಕ್ಕ ಚಿಕ್ಕ ಮಕ್ಳುಗಳು ಮಾರ್ತಿರ್ತಾರೆ, ಭಿಕ್ಷೆ ಬಿಡ್ತಿರ್ತಾರೆ. ನನ್ಗನ್ಸುತ್ತೆ ಸೊಸೈಟಿ ಇದೇನೆ, ನಾನು ಇವ್ರಿಗೋಸ್ಕರ ಕೆಲಸ ಮಾಡ್ಬೇಕು, ದೊಡ್ಡವನಾದ್ಮೇಲೆ ಇವ್ರಿಗೋಸ್ಕರನೇ ಕೆಲಸ ಮಾಡೋದು. ಆದ್ರೆ ಸರ್ ಮತ್ತೆ ನಾನು ಮನೆಗೆ ಹೋದಾಗ ಅಮ್ಮ ಹೇಳ್ತಾರೆ, ಅಪ್ಪ ತುಂಬಾ ಕಷ್ಟ ಪಡ್ತಿದ್ದಾರೆ, ಎಲ್ಲಾನು ನೀನೇ ನೋಡ್ಕೋಬೇಕು ಅಂತ. ಚೆನ್ನಾಗಿ ಓದು, ಕೆಲಸ ಮಾಡು, ದುಡ್ಡು ಸಂಪಾದಿಸು, ಮನೆ ನೋಡ್ಕೋ. ಮತ್ತೆ ನಾನು ಅಲ್ಲಿ ಸಿಗಾಕೋಬಿಡ್ತೀನಿ. ನನಗನ್ಸುತ್ತೆ ನಾನು ಯಾರಿಗೋಸ್ಕರ ಕೆಲಸ ಮಾಡ್ಬೇಕು? ಆ ಸೊಸೈಟಿ ನನ್ನನ್ನ ಯಾರು ಸಾಕಿ ಬೆಳೆಸಿದಾರೋ, ಅಥವಾ ಈ ಸೊಸೈಟಿ ಯಾವ್ದು ನಾನು ದಿನ ಬೆಳಗ್ಗೆ ನೋಡ್ತೀನೋ, ಬಡತನ ನೋಡ್ತೀನಿ, ಹಸುವನ್ ನೋಡ್ತೀನಿ, ರೋಡ್ ಸೈಡ್ ಅಲ್ಲಿ ಜನ ಚಳಿಲ್ ಮಲಗಿರೋದನ್ನ ನೋಡ್ತೀನಿ, ಯಾವ್ದು ಸರ್? ತುಂಬಾ ಸಂತೋಷ, ನಿಮ್ಮ ಒಳ್ಳೆ ಭಾವನೆಗಳು. ಭಾವನಾತ್ಮಕವಾಗಿ ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ, ಅದು ಸರಿಯಾದ ಪ್ರಶ್ನೆ ಕೂಡ. ಇದು ಪಾಸಿಟಿವ್ ಆಗಿ ಯೋಚನೆ ಮಾಡೋ ವಿಷಯ. ನೀವು ಯಾವಾಗ್ಲಾದ್ರೂ ದಾರಿನಲ್ಲಿ ಬಡವರನ್ನ ಅಥವಾ ಮಕ್ಕಳನ್ನ ಹಾಗೆ ಮಾಡುವಾಗ ನೋಡಿದ್ರೆ ಅದರ ಔಟ್ಕಮ್ ಒಂದೇ ಆಗಿರುತ್ತೆ. ಅದರ ರಿಸಲ್ಟ್ ಏನು? ನೀವು ಕೆಲಸ ಮಾಡಿ, ಕಷ್ಟಪಡಿ, ಸಂಪಾದನೆ ಮಾಡಿ, ದುಡ್ಡನ್ನ ಗಳಿಸಿದಾಗ ಅದರ ಒಂದು ಭಾಗನ ಸಮಾಜದ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಿ. ಅದರಿಂದಾನೇ ಪೂರ ಸಮಾಜ ನಿಧಾನವಾಗಿ ಮೇಲ್ ಬರುತ್ತೆ. ಅಕಸ್ಮಾತ್ ನೀವು ನಮ್ಮಲ್ಲಿ ಎಲ್ಲ ವ್ಯಕ್ತಿಗಳು ಒಂದು 10 ಜನಕ್ಕೆ ಕೆಲಸ ಕೊಡೋನಾದಾಗ ಅವಾಗ ಬೀದಿ ಬದಿನಲ್ಲಿ ಭಿಕ್ಷೆ ಬೇಡವರು ಅಲ್ಲಿರೋದಿಲ್ಲ. ನಾನು ಅವರಿಗೂ ಕೆಲಸ ಮಾಡಿ, ಮನೆಗೂ ಕೆಲಸ ಮಾಡಿ, ಈ ಎರಡೂ ಕೂಡ ನಮಗೆ ಅವಶ್ಯಕತೆನೆ. ಹಾಗೆ ಯಾರೋ ಒಬ್ರು ಹೇಳಿದ ಗಾದೆ ಪ್ರಕಾರ, ಸಾಯಿ ಎಷ್ಟು ಕೊಡ್ತಾನೋ ಅದು ಎಲ್ಲರಿಗೂ ಸಿಗಲಿ. ನಾನು ಹಸುವಿನಲ್ಲಿ ಇರಬಾರ್ದು, ಜೊತೆಲಿರೋರ್ಗೂ ಹಸುವಿರಬಾರ್ದು. ಸಾತ್ ಅಂದರೆ ಸಾಧು ಅಲ್ಲ. ನನ್ನ ಒಂದು ಆಸೆ ಏನಿದೆಯೋ ಅದು ಹಸುವಿನಲ್ಲಿ ಇರಬಾರ್ದು.
So my question is to you is, at what point in life we as students should transcend from being a receiver to knowledge and opportunities in the contemporary context to a given society? And does having a giving mindset will prove to be a hurdle in the growth process in this competitive era, or it will prove to be a competitive advantage for student that will help me build a resilience for long days? ಇಟ್ ವಿಲ್ ಹೆಲ್ಪ್ ಯು. ನೋಡಿ, ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಲಾಸ್ ಅಂತೂ ಯಾವತ್ತೂ ಆಗೋದಿಲ್ಲ. ಮತ್ತು ಅದು ನಾವಿದನ್ನು ಆಳವಾಗಿ ಯೋಚನೆ ಮಾಡಿದಾಗ ನೀವಿದನ್ನು ಇಂಡಿಕೇಟ್ ಮಾಡ್ತಿದ್ದೀರಾ ಅನಿಸುತ್ತೆ, ನಾನಿದನ್ನು ನಂಬ್ತೀನಿ ಅಂತ. ಮನುಷ್ಯನ ಧರ್ಮ ಏನು, ಅಲ್ಲಿವರೆಗೂ ವಿಷಯ ಹೋಗ್ಬಿಡುತ್ತೆ. ನಾನು ನಿಮ್ಮಲ್ಲಿ ಯಾರಿಗಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕ್ಕೆ ತಯಾರಿದ್ದೀರಾ ಧರ್ಮ ಅಂದರೆ ಏನು ಅಂತ ಹೇಳಕ್ಕೆ? ನಾನು ಬಿಹಾರಿಂದ ಬಂದಿರೋದು ಸರ್. ನಮ್ ಕಡೆ ಕುಲದೇವತೆನೂ ಇರುತ್ತೆ. ಹಾ. ನನ್ನ ಅಮ್ಮನ ಕಡೆ ಕುಲದೇವರ ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಎಸ್ ಸರ್. ಅದು ನಿಮ್ಮ ಧರ್ಮ. ಹಾ, ಎಸ್ ಸರ್. ತುಂಬಾ ಕೈಗಳಿದ್ದೇಳ್ತಾ ಇದಾವಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದು. ಸೊ ಇದ್ರ ಮೇಲೆ ಕವಿದಾಸರು ಒಂದು ದೋಹಾ ಇದೆ, ಅದನ್ನ ನಾನು ಹೇಳ್ಬೇಕು ಅಂತಿದ್ದೀನಿ. ಛಾತ್ರ ಹಮಾರಿ ಆತ್ಮ, ಗೋತ್ರ ಹಮಾರ ಬ್ರಹ್ಮ, ಸತ್ಯ ಹಮಾರ ಬಾಪ್ ಹೈ, ಮುಕ್ತಿ ಹಮಾರ ಧರ್ಮ. ವಾವ್, ತುಂಬಾ ಚೆನ್ನಾಗಿದೆ ಇದು. ನೀವು ಮೋಕ್ಷನ ಧರ್ಮ ಅಂತ ಕರೆದ್ರಿ, ಇನ್ಯಾರು? ಸರ್ ಕರ್ಮನೇ ಧರ್ಮ ಸರ್. ಕರ್ಮನೇ ಧರ್ಮ. ಓಕೆ, ಗುಡ್. ಅಚೀವಿಂಗ್ ದ ಅಲ್ಟಿಮೇಟ್ ರಿಯಾಲಿಟಿ. ಇದರಲ್ಲಿ ವಿಷಯ ಏನಂತಂದ್ರೆ, ನೀವು ಮುಸ್ಲಿಂ ಆಗಿದ್ರೆ ಡಸಂಟ್ ಮ್ಯಾಟರ್, ಹಿಂದೂ ಆಗಿದ್ರೆ ಡಸಂಟ್ ಮ್ಯಾಟರ್. ದ ಪಾಯಿಂಟ್ ಇಸ್, ಆದಿಗುರು ಶಂಕರಾಚಾರ್ಯರು ನಿರ್ವಂ ಶತಕಮಲ್ಲಿ ಹೇಳಿದ್ದಾರೆ, ನಿಮ್ಮ ಜಾತಿ ಯಾವುದು ಇಟ್ ಡಸಂಟ್ ಮ್ಯಾಟರ್ ಅಟ್ ಆಲ್. ನಿಮ್ಮ ಧರ್ಮ ಏನಂದ್ರೆ ನೀವು ಅಲ್ಟಿಮೇಟ್ ರಿಯಾಲಿಟಿನ ಅಚೀವ್ ವಾಟ್ ಮಾಡಿ. ಈಸ್ ದಿ ಅಲ್ಟಿಮೇಟ್ ರಿಯಾಲಿಟಿ? ಅಲ್ಟಿಮೇಟ್ ರಿಯಾಲಿಟಿ ಇಸ್ ಭ್ರಮೆ. ಯಾವಾಗ ಜಗತ್ತು ಶುರು ಆಯ್ತು, ಹ್ಯಾಸ್ ಪರ್ ಕಾಶ್ಮೀರಿ ಶೈವಿಸಂ 36 ಎಲಿಮೆಂಟ್ ಇಂದ ಜಗತ್ತು ಸೃಷ್ಟಿಯಾಗಿದೆ ಅಥವಾ ಕ್ರಿಯೇಷನ್ ಆಗಿದೆ. ಮತ್ತೆ ಆ ಎಲಿಮೆಂಟ್ ಅಲ್ಲಿ ಅಲ್ಟಿಮೇಟ್ ರಿಯಾಲಿಟಿ ಏನಂದ್ರೆ ಪರಶಿವ. ನೀವು ಆ ಪರಶಿವನನ್ನು ಪಡಿಬೇಕು ಅಂತಂದ್ರೆ ಆತ್ಮದಲ್ಲಿರೋ ಬ್ರಹ್ಮನೇ ಅಲ್ಟಿಮೇಟ್ ರಿಯಾಲಿಟಿ ಅಂತ ನೀವು ಹೇಳ್ತಾ ಇದ್ದೀರಾ? ಅಲ್ಟಿಮೇಟ್ ರಿಯಾಲಿಟಿ. ಒಬ್ಬ ಸಾಮಾನ್ಯ ಮನುಷ್ಯ ಅವನ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಧರ್ಮ ಸಹಾಯ ಮಾಡುತ್ತದೆ. ಸರ್, ನನ್ನ ಧರ್ಮ ನನ್ನ ಹ್ಯುಮ್ಯಾನಿಟಿನೇ. ನನ್ನ ಪ್ರಕಾರ ಏನಂದ್ರೆ, ಒಂದು ಜಾಗದಲ್ಲಿ ಒಂದು ಸೆಟ್ ಆಫ್ ಜನಗಳಿರ್ತಾರೆ, ಅವ್ರ ಮತ್ತೆ ಅವರ ರೂಲ್ಸ್ ಗಳೇನಿರುತ್ತೆ ಅದನ್ನೆಲ್ಲಾನು ನಡೀತಾ 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 ಅದನ್ನ ಧರ್ಮದೊಳಗಡೆ ಅಳವಡಿಸ್ಕೊಂಡು ಅದನ್ನೇ ಬದುಕ್ತಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಫಾರ್ ಎಕ್ಸಾಂಪಲ್, ನಾನ್ ವೆಜ್ ತಿನ್ನೋದು ಇಲ್ಲ ತಿಂದೇ ಇರೋದು ಕೆಲವು ಧರ್ಮಗಳಲ್ಲಿದೆ. ಹಿಂದೂ ಧರ್ಮದಲ್ಲೂ ಕೂಡ ಇದೆ ಇದು. ಕೆಲವೊಂದ್ ಕಡೆ ತಿನ್ಬಹುದು ಅಂತಿದೆ, ಕೆಲವಡೆ ತಿನ್ನಬಾರ್ದು ಅಂತಿದೆ. ಇದು ರೆಕಮೆಂಡ್ ಮಾಡುತ್ತೆ ಅವರ ಜಿಯೋಗ್ರಾಫಿಕಲ್ ಪ್ರಾಕ್ಟೀಸಸ್ ಏನಿದೆ. ಯಾರೋ ಒಬ್ಬ ಬೆಂಗಾಲಿಂದ ಬರ್ತಾನೆ ಅಂದ್ರೆ ಈ ಸೈಡ್ ಇಂದ ಬರ್ತಾನೆ. ಮೆಜಾರಿಟಿ ಪ್ರಾಸೆಸ್ ನ ಫಾಲೋ ಮಾಡೋದೇ ಅದರ ಧರ್ಮ. ಎಸ್ ಸರ್. ಓಕೆ, ಇಲ್ಲ ಮಾಡಿಲ್ಲ ಅಂದ್ರೆ ನೀವು ಅಧರ್ಮಿ ಅಂತ. ಸರಿ ಸರಿ. ಕರ್ಮ ಪ್ರಧಾನ. ನಿಮ್ಮ ಕರ್ಮ ಡಿಸೈಡ್ ಮಾಡುತ್ತೆ ನೀವು ಯಾವ ಧರ್ಮನ ನಂಬ್ತೀರಾ ಅಂತ. ಜೀವ ನಮ್ಮ ಜಾತಿ, ಮಾನವ ನಮ್ಮ ಧರ್ಮ. ಜೀವ ನಮ್ಮ ಜಾತಿ, ಮಾನವ ನಮ್ಮ ಧರ್ಮ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಇದೆಲ್ಲವೂ ತುಂಬಾ ಒಳ್ಳೆ ವಿಷಯ ಇದು. ಅದು ಇವತ್ತಿನ ಈ ವಿಷಯನ ಜೆನ್ಜಿ ಭಾಷೆನಲ್ಲಿ ಏನಂತ ಹೇಳ್ತೀರಾ ಮಿಸ್ಟರ್ ಪಾಂಡೆಜಿ? ಶರ್ಮಾ ಅವ್ರ ಮಗ. ಈಗಿನ ದಿನಗಳಲ್ಲಿ ಇದೆ ಅಲ್ವಾ ನಡೆಯೋದು ಜೆನ್ಜಿನಲ್ಲಿ? ನಾನೊಬ್ಬ ವಿದ್ಯಾರ್ಥಿ. ನನ್ನ ಧರ್ಮ ಬಂದು ಶಿಕ್ಷಣವನ್ನ ಗ್ರಹಣ ಮಾಡ್ಕೊಳ್ಳೋದು. ತಂದೆಯ ಧರ್ಮ ಬಂದು ಅವನ ಸಂಸಾರವನ್ನ ನೋಡ್ಕೊಳ್ಳೋದು. ಮಾತೆಯ ಧರ್ಮ ಬೇರೆ ಇರುತ್ತದೆ. ಒಂದು ಶಿಕ್ಷಣ ಧರ್ಮ ಏನಿದೆ, ನೀವು ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ಗ್ರಹಣ ನಮ್ಮ ಡ್ಯೂಟಿನ ಪೂರ್ತಿ ಮಾಡೋದು ಸರ್, ಅದೇ ಧರ್ಮ ಅನ್ನೋದು. ನನ್ನ ಧರ್ಮ ಏನಂದ್ರೆ ಟು ಲುಕ್ ಔಟ್ ಆಫ್ ಮೈ ಸೆಲ್ಫ್, ಬಿ ದ ಬೆಸ್ಟ್ ವರ್ಜನ್ ಆಫ್ ಮೈ ಸೆಲ್ಫ್ ಅಂಡ್ ಬಿ ಮೀ. ಲೈಕ್ ಐ ಹ್ಯಾವ್ ಟು ಲುಕ್ ಔಟ್ ಆಫ್ ಮೈ ಸೆಲ್ಫ್. ನನ್ನ ಕೆಲಸ ಮಾಡದೆ ನನ್ನ ಧರ್ಮ. ಓಕೆ, ಬಿ ವಾಟ್ ಯು ಆರ್. ಸರ್, ಧರ್ಮ ಅನ್ನೋದೆಲ್ಲ ಏನೂ ಇಲ್ಲ ಸರ್, ಎಲ್ಲವೂ ಮೋಹ ಮಾಯೆ ಸರ್. ಇದೆಲ್ಲ ಭ್ರಮೆನೆ. ಹಾ, ಹೌದು ಸರ್. ಅದು ನಾವೆಲ್ಲ ಇಲ್ಲಿ ಕೂತಿದ್ದೀವಿ, ಹಾಲ್ ತುಂಬಾ ಭರ್ತಿಯಾಗಿದೆ, ಇದೆಲ್ಲ ಒಂದು ಭ್ರಮೆನ ಏನು? ಓಕೆ, ಈ ಭ್ರಮೆನ ದೂರ ಮಾಡೋದ್ರ ಹೆಸರು ಧರ್ಮ ಅಲ್ವಾ ಹೇಳಿ? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಟೂಡೆಂಟ್ಸ್ಗೆಲ್ಲ ಇದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂದಿದೆ. ಐ ಆಮ್ ರಿಯಲಿ ಹ್ಯಾಪಿ. ಈಗಿನ ಸಮಯದಲ್ಲಿ ನನ್ನ ಪ್ರಕಾರ ಧರ್ಮ ಅಂತ ಎಲ್ಲ ಏನೂ ಇಲ್ಲ ಸರ್. ನೀವೇನ್ ಕರ್ಮ ಮಾಡ್ತಿರೋ ಅದೇ ನಿಮ್ಮ ಧರ್ಮ ಆಗುತ್ತೆ. ನೀವು ಕರ್ಮ ಸರಿಯಾಗಿ ಮಾಡಿದ್ರೆ ನಿಮ್ಮ ಧರ್ಮ ಸರಿ ಆಗುತ್ತೆ. ನೀವು ಕರ್ಮನ ಸರಿ ಮಾಡಿಲ್ಲ ಅಂದ್ರೆ ನಿಮ್ಮ ಧರ್ಮದ ಅರ್ಥನೇ ಇರೋಲ್ಲ. ಓಕೆ, ವೆರಿ ಗುಡ್. ಸರ್, ನನ್ನ ಪ್ರಕಾರ ನನ್ನ ಧರ್ಮ ಏನಂದ್ರೆ ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು. ಅದಕ್ಕಿಂತ ದೊಡ್ಡ ಧರ್ಮ ಇನ್ಯಾವುದೂ ಇಲ್ಲ ಸರ್ ನನಗೆ. ತುಂಬಾ ಒಳ್ಳೆ ಮಾತಿದು. ಸಮಾಜದಿಂದ ದ್ವೇಷ ಮತ್ತೆ ಅಸೂಹೆ ದೂರ ಆದ್ರೆ ಸೊ ಆಗ ಧರ್ಮ ಅನ್ನೋದೇನಿದೆ ಅದು ಸಂಪೂರ್ಣ ವಾಕ್ಯದಲ್ಲಿ ಪೂರ್ಣ ಆಗ್ತಿದೆ ಸರಿಯಾಗಿ. ತುಂಬಾ ಒಳ್ಳೆ ಮಾತು ಹೇಳಿದಪ್ಪ. ಈಗ ನೀವು ಹೇಳಿದ್ರಲ್ಲ ದ್ವೇಷ ಮತ್ತೆ ಕೋಪನ, ಕೋಪ ಮತ್ತೆ ದ್ವೇಷನೇ ನಮ್ಮ ಎರಡು ತುಂಬಾ ದೊಡ್ಡದಲ್ಲ, ಬರೀ ಶತ್ರುಗಳಷ್ಟೇ. ಅಕಸ್ಮಾತ್ ಕೋಪ ಮತ್ತೆ ದ್ವೇಷದಿಂದ ಮನುಷ್ಯ ಹೊರಗೆ ಬರೋದಾದ್ರೆ
ಆವಾಗದು ಅಲ್ಟಿಮೇಟ್ ಟ್ರೂತ್ ಮಟ್ಟಕ್ಕೆ ಸೇರುತ್ತೆ. ಆದರೆ ಒಂದೇನೆಂದರೆ, ನಾನು ಧರ್ಮದ ವ್ಯಾಖ್ಯಾನಕ್ಕೆ ಬರ್ತೀನಿ. ಮತ್ತು ಮೊದಲನೇದಾಗಿ ನಿಮ್ಮೆಲ್ಲರ ಹತ್ರ ಈ ಕಾರ್ಯಕ್ರಮನ ಮನೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೋ ಲಕ್ಷ ಕೋಟಿ ಜನಗಳು, ಇವರೆಲ್ಲರಿಗೂ ಮೊದಲನೇದಾಗಿ ಕೈ ಮುಗಿದು ಕ್ಷಮೆ ಕೇಳ್ತಾ, ನನಗೇನು ಕಲಿಯೋದಕ್ಕೆ ಸಿಕ್ತೋ ಧರ್ಮದ ವ್ಯಾಖ್ಯಾನದ ಬಗ್ಗೆ ಹೇಳ್ತೀನಿ. ಯಾರಿಗಾದ್ರೂ ಅದು ತಪ್ಪು ಅನ್ಸಿದ್ರೆ ಮೊದಲನೇದಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋ ಹಾಗೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಇದೆಲ್ಲ ಧರ್ಮ ಅಲ್ಲ, ಇದು ಒಂದು ಸಮಾಜ ಅಷ್ಟೇ. ಇದು ನಾವು ಪೂಜೆ ಮಾಡೋ ಬೇರೆ ಬೇರೆ ಪದ್ಧತಿಗಳಷ್ಟೇ. ಇದೊಂದು ಸೆಕ್ಟ್ಸ್ ಅಷ್ಟೇ. ನಾನು ಹಿಂದೂ ಸಮಾಜದವನು, ಅವನು ಈ ಸಮಾಜದವನು, ಆ ಸಮಾಜದವನು. ಧರ್ಮ ಏನು ಹೇಳುತ್ತೆ ಅಂತಂದರೆ ಅದನ್ನು ಸನಾತನ ಅಂತ ಹೇಳಲಾಗಿದೆ. ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ಸನಾತನ ಧರ್ಮ ಅನ್ನೋದು ಈ ಹಿಂದೂ ಧರ್ಮ ಅಲ್ಲ. ಸನಾತನ ಧರ್ಮ ಅಂದರೆ ಆದಿ ಕಾಲದಿಂದ ನಡೀತಾ ಬಂದಿರೋ ಆ ಒಂದು ಧರ್ಮ. ಆ ಧರ್ಮ ಅಂದರೆ ಏನು? ನೇಚರ್ಸ್ ಲಾ, ಪ್ರಕೃತಿಯ ಒಂದು ಕಾನೂನೇನಿದೆ ಅದೇ ಧರ್ಮ. ಪ್ರಕೃತಿಯ ಕಾನೂನಿನಂತೆ ನಡೆಯೋ ಒಬ್ಬ ಮನುಷ್ಯ ನಡೀತಾನೆ ಅಂದರೆ ಅದು ಧಾರ್ಮಿಕ. ಈಗ ಪ್ರಕೃತಿಯ ಕಾನೂನು ಏನು? ಪ್ರಕೃತಿಯ ಕಾನೂನನ್ನು ನೋಡ್ತೀವಿ ಅಂತಂದರೆ ಅದು ಏನು ಹೇಳುತ್ತೆ ಅಂತಂದರೆ, ಬೇರೆಯವರಿಗೆ ತೊಂದರೆ ಕೊಡಬೇಡ, ಬೇರೆಯವ್ರನ್ನ ಹಾನಿ ಮಾಡಬೇಡ, ಬೇರೆಯವ್ರನ್ನ ಕೆಟ್ಟದಾಗಿ ನೋಡಬೇಡ, ಕೆಟ್ಟದನ್ನು ಯೋಚನೆ ಮಾಡಬೇಡ, ಪರಿಸರ ವಾತಾವರಣನ ಹಾಳು ಮಾಡಬೇಡ. ಮರ ಗಿಡಕ್ಕೊಂದು ಜೀವನ ಇದೆ, ಮರ ಗಿಡಗಳಲ್ಲೇನೆ ಅಲ್ಲದೆ ಬುಡದಲ್ಲೂ ಚೈತನ್ಯ ಇದೆ. ಈ ಕುರ್ಚಿ ಇರ್ಬೋದು, ಇಲ್ಲಿ ಹಾಕಿರೋ ಕಾರ್ಪೆಟ್ ಆಗಿರ್ಬೋದು, ಅದರಲ್ಲೂ ಜೀವನ ಇದೆ. ಜೀವಕ್ಕೆ ತೊಂದರೆ ಕೊಡಕ್ಕೆ ಹೋಗಬೇಡ. ಜೊತೆಗೆ ಧರ್ಮ ಏನಿದೆಯೋ ಅದು ಯೂನಿವರ್ಸಲ್ ಧರ್ಮ ಆಗಿರುತ್ತೆ. ಅದು ಕೇವಲ ಒಂದು ಜಾತಿಗೆ, ಒಂದು ಸಮಾಜಕ್ಕೆ, ಒಂದು ದೇಶದ ಧರ್ಮ ಆಗಿರಲ್ಲ. ಧರ್ಮ ಪ್ರಕೃತಿಯ ನಿಯಮ ಏನಿದೆ ಅದರ ಪ್ರಕಾರ ನೀವು ಹೋಗೋದಾದ್ರೆ ಆ ಪ್ರಕೃತಿ ನಿಮಗೆ ರಿವಾರ್ಡನ್ನು ಕೊಡುತ್ತೆ, ಪನಿಷ್ಮೆಂಟನ್ನು ಕೊಡುತ್ತೆ. ನೀವು ಕೇಳ್ಬೋದು ಯಾಕೆ, ಹೇಗೆ? ಈಗ ನೀವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ನಿಮ್ಮ ಒಳಗೆ ನಿಮಗೆ ಸಂತೃಪ್ತಿ ಸಿಗುತ್ತೆ ಮತ್ತು ಖುಷಿ ಆಗುತ್ತಲ್ಲ, ಅದು ಒಂದು ಪ್ರಕೃತಿಯ ರಿವಾರ್ಡ್ ಆಗಿರುತ್ತೆ. ಅದೇ ಸಮಯಕ್ಕೆ ಅಕಸ್ಮಾತ್ ನೀವು ಕೋಪ ಮಾಡ್ಕೊಂಡು ಯಾರಿಗಾದ್ರು ಬೈದ್ರೆ ನಿಮಗೆ ಆ ಕ್ಷಣಕ್ಕೇನೆ ದಂಡನೆ ಸಿಗುತ್ತೆ. ಯಾವ ರೂಪದಲ್ಲಿ ಸಿಗುತ್ತೆ? ನಿಮ್ಮ ಶರೀರ ಹಾಳಾಗುತ್ತೆ, ನಿಮ್ಮ ತಲೆ ಕೆಡ್ತಾ ಹೋಗುತ್ತೆ, ನಿಮ್ಮ ಯೋಚನೆ ಮಾಡೋ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಪ್ರಕೃತಿ ನಿಯಮ. ನೀವು ಬೇರೆಯವ್ರಿಗೆ ತೊಂದರೆ ಮಾಡಿದ್ರೆ ಅದಾದಮೇಲೆ ಅದಕ್ಕಿಂತ ಮುಂಚೆ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಈ ಒಂದು ಪ್ರಕೃತಿಯ ನಿಯಮ ಏನಿದೆ ಅದು ಸಾರ್ವಜನಿಕವಾಗಿ ಯಾರೋ ಒಬ್ಬರ ಮೇಲೆ ನೀವು ಕೋಪ ಮತ್ತು ದ್ವೇಷನ ಇಟ್ಕೋಬಾರ್ದು. ಇದೇ ಧರ್ಮ, ನಿಜವಾದ ಧರ್ಮ. ನಮ್ಮ ಮಧ್ಯೆ ಒಂದು ಒಳ್ಳೆ ವ್ಯಕ್ತಿ ಒಬ್ಬರಿದ್ದಾರೆ, ಅವರಿಂದ ನಾವು ಕಲ್ತ್ಕೊಳ್ಳೋಣ. ನಮ್ಮ ಮಧ್ಯೆ ಇರೋ ಅನೂಪ್ ಜಿ ಖನ್ನಾ, ನೀವೆಲ್ಲರೂ ಅವ್ರನ್ನ ಸ್ವಾಗತ ಮಾಡಿ. ಅನೂಪ್ ಖನ್ನಾ ಜಿ ಅವರ ವಿಷಯವಾಗಿ ಬನ್ನಿ. ನಾನು ಹೇಳ್ತೀನಿ, ದ ಮ್ಯಾನ್ ಬಿಹೈಂಡ್ ಅಜ್ಜಿಯ ಹೋಟೆಲ್ ಹಿಂದೆ ಈಸ್ ಮಿಸ್ಟರ್ ಅನೂಪ್ ಖನ್ನಾ. ಕೇಳಿದ್ದೀರಾ ನೀವು? ನಿಮಗೆ ತುಂಬ ಹೃದಯದ ಸ್ವಾಗತ ಅನೂಪ್ ಅವರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಅಜ್ಜಿಯ ಹೋಟೆಲ್ ಏನು ನಡೆಸಿದ್ದಾರೆ, ಅಲ್ಲಿ ಯಾವ ವ್ಯಕ್ತಿ ಊಟ ಮಾಡೋದಕ್ಕೆ ಬರ್ತಾರೋ ಅವರನ್ನ ತುಂಬ ತುಚ್ಛವಾಗಿ ಆಗಲಿ ಅಥವಾ ಬಡವ ಅಂತ ಆಗಲಿ ನೋಡೋದಿಲ್ಲ. ಅವ್ರಿಗೆ ತುಂಬ ಗೌರವ ಕೊಡ್ತಾರೆ. ಕೇವಲ ಅವರಿಂದ 5 ರೂಪಾಯಿ ಮಾತ್ರ ತಗೋತಾರೆ. ಯಾಕೆಂದ್ರೆ ಅವರಿಗೂ ಸ್ವಾಭಿಮಾನ ಇರಲಿ ಅಂತ, ಅವರಿಗೆ ಹೊಟ್ಟೆ ತುಂಬ ಊಟ ಮನೆ ಊಟದ ಥರ ಸಿಗಲಿ ಅಂತ. ನಿಮಗೆ ತುಂಬ ಹೃದಯದ ಸ್ವಾಗತ ಅನೂಪ್ ಜಿ ಈ ಕಾರ್ಯಕ್ರಮಕ್ಕೆ. ಇವತ್ತು ನೀವೇನು ಕೇಳ್ತಾ ಇದ್ದೀರಾ ಈ ಮಾತೆಲ್ಲ, ಇಲ್ಲಿವರೆಗೂ ಏನು ಚರ್ಚೆ ನಡೀತೋ ಇದನ್ನು ನೀವು ಹೇಳ್ತೀರಾ. ಹೇಗೆ ಪ್ರಾರಂಭ ಮಾಡಿದ್ರಿ, ಯಾಕೆ ಪ್ರಾರಂಭ ಮಾಡಿದ್ರಿ ಅಂತ, ಯಾವಾಗ ಪ್ರಾರಂಭ ಮಾಡಿದ್ರಿ ಅಂತ ಕೂತ್ಕೊಳ್ಳಿ. ತುಂಬ ಧನ್ಯವಾದ ಸರ್. ಈ ಎಲ್ಲ ವಿಷಯಗಳು ನನ್ನ ಪ್ರಕಾರ ಮೊದಲನೇ ದಿನದಿಂದನೇ ಬಂದ್ಬಿಡುತ್ತೆ. ನಾನು 1984 ನೋಡೋಕೆ ಬಂದೆ ಸರ್. ಮತ್ತೆ ಆಗಿಂದ ಏನಾದರೂ ಒಂದು ಸೋಷಲ್ ವರ್ಕ್ ಮಾಡೋ ಮನಸ್ಸು ಏನಕ್ಕೆ ಬಂತು ಅಂದರೆ, ನನ್ನ ಫಾದರು ಫ್ರೀಡಮ್ ಫೈಟರ್ ಆಗಿದ್ರು. ಸೊ ಅವರ ಕಾಲದಲ್ಲಿ ಈ ಸೆಲ್ಫಿ ಎಲ್ಲ ಇರಲಿಲ್ಲ ಅಲ್ವಾ ಸರ್. ಅವ್ರ ಹತ್ರ ಆಟೋಗ್ರಾಫ್ ಇರ್ತಿತ್ತು. ಸೊ ನನ್ನ ಹತ್ರ ನಮ್ಮಪ್ಪನ ಆಟೋಗ್ರಾಫ್ ಬುಕ್ ಇತ್ತು. ಅದರಲ್ಲಿ ಮಹಾತ್ಮ ಗಾಂಧಿ, ಮೊಹಮ್ಮದ್ ಅಲಿ ಜಿನ್ನಾ, ಫಿರೋಜ್ ಗಾಂಧಿ, ಮತ್ತೆ ವಿನೋದ್ ವಾವೆ, ಸೈಗಲ್ ಡಿನ್ನಲ್ ಶಾನವಾಜ್,
ಈ ರೀತಿ ಫೌಂಡರ್ಸ್ಗಳ ಆಟೋಗ್ರಾಫ್ಸ್ ಎಲ್ಲ ನನ್ನ ಹತ್ರ ಇತ್ತು. ಅವ್ರು ಯಾವಾಗ್ಲೂ ನನ್ನ ಹತ್ರ ಹೇಳ್ತಿದ್ರು, ನಾನು ಬಿಸ್ನೆಸ್ ಸಂಭಾಳಿಸ್ತಿದ್ದೀನಿ, ನೀನೊಂದ್ ಸ್ವಲ್ಪ ಸೋಷಿಯಲ್ ವರ್ಕ್ ಕೂಡ ಮಾಡ್ಬೋದು ಅಂತ. ಸೊ ಆ ನೆಪದಲ್ಲಿ ನಾನಿಲ್ಲಿ ಕೆಮಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷನೂ ಆಗಿದ್ದೆ. ಸೊ ನಾವ್ ಅದ್ರಲ್ಲಿ ಯಾವತ್ತೂ ಮೆಂಬರ್ಶಿಪ್ ನ ತಗೊಂಡಿಲ್ಲ. ಸೊ ಮೆಂಬರ್ಶಿಪ್ ಬದಲಾಗಿ ಚಳಿ ಬರ್ತಿದೆ ಅಂದ್ರೆ ಬೆಡ್ಶೀಟ್ಗಳನ್ನ ಹಂಚ್ಬಿಡಿ, ಮತ್ತೆ 200 ಕಂಬಳಿಗಳು ಬಂತು, ನಾವ್ ಅದನ್ನ ಹಂಚಿದ್ವಿ. ಹಾಗೆ ನಾವ್ ಏನಾದ್ರೂ ಒಂದು ಮಾಡ್ತಾನೆ ಇದ್ವಿ. ಟ್ರಾಫಿಕ್ ಗೋಸ್ಕರ ನಾವು ಸುಮಾರು ಕೆಲಸ ಮಾಡಿದೀವಿ, ಸ್ಕೂಲ್ಸ್ ಗಳಿಗಾಗಿ, ಎವಿಕೇಶನ್ ಬಿಲ್ಸ್ ಅಲ್ಲಿ. ಆದ್ರೆ ಸರ್ ಪ್ರಾಬ್ಲಮ್ ಎಲ್ಲಿ ಬರ್ತಿತ್ತು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಸಿಗಾಕೊಂಡ್ಬಿಡ್ತಿದ್ವಿ. ಹೇಗೆ ಒಂದ್ಸರ್ತಿ ನಾನು ಹೋಗಿ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಿದ್ದೆ. ನಾವು ಒಬ್ಬ ಮನುಷ್ಯನಿಗೆ ಹೇಳಿದ್ವಿ ಒಂದ್ ಸ್ವಲ್ಪ ಗಾಡಿ ಸೈಡ್ ಹಾಕಿ ಅಂತ. ಅವಾಗ ಅವ್ರು ಹೇಳಿದ್ರು, ನೀವೇನ್ ಪೊಲೀಸ್ ಅವರ ಅಂತ. ಸೊ ಸಡನ್ ಕ್ವಶನ್ ಅಲ್ವಾ, ನನ್ನ ಹತ್ರ ಪವರ್ ಬೇರೆ ಇರ್ಲಿಲ್ಲ, ಆಗ ಏನ್ ಹೇಳೋದು ಅಂತ. ಈ ತರ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಸಿಗಾಕೊಂಡ್ಬಿಡ್ತೀವಿ. ಇದೇ ರೀತಿ ಒಂದ್ಸಲಿ ಆಗಿತ್ತು. ಏನಂದ್ರೆ ನೀವು ಅವ್ರ ಮಾತನ್ನ ಕೇಳಿದ್ಮೇಲೆ ಈ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸಮಾಜದಲ್ಲಿ ತಡೆಯುವಂತ ಜನಗಳು ಕೂಡ ಇರ್ತಾರೆ. ಅವರು ಅಡಚಣೆ ಮಾಡ್ತಾ ಇರ್ತಾರೆ. ಅವ್ರು ನಿಮ್ಮ ಹತ್ರ ಬೇಡದೇ ಇರೋ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅದಕ್ಕೆ ಉತ್ತರ ಕೂಡ ಇರಲ್ಲ ಸರ್ ನಮ್ಮ ಹತ್ರ. ಪರವಾಗಿಲ್ಲ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಸರ್, ಮದರ್ಗೆ ಹುಷಾರಿರ್ಲಿಲ್ಲ. ಒಂದ್ ದಿವಸ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತಿದಾಗ ನಮ್ಮಮ್ಮ ಹೇಳಿದ್ರು, ನನ್ನ ಭಾಗದ ಊಟನ ಯಾರು ಬಡವರು ಕೊಟ್ಬಿಡು, ಹೇಗಿದ್ರು ನೀನ್ ಸೋಷಿಯಲ್ ವರ್ಕ್ ಮಾಡ್ತೀಯಾ ಅಂತ. ನಾನಂದೆ ನಮ್ಮಮ್ಮಂಗೆ, ನೀವು ಊಟ ಮಾಡೋದೇ ಒಂದು ಪಕ್ಷಿ ಊಟ ಮಾಡಷ್ಟು. ಆಗ ಮಗಳು ಹೇಳಿದ್ಲು, ಅಜ್ಜಿ ಇಷ್ಟಪಟ್ಟಿದಾರಲ್ವಾ, ಅಜ್ಜಿ ಹೆಸರಲ್ಲೇ ಶುರು ಮಾಡೋಣ ಅಂತ. ಸಡನ್ ಆಗಿ ಹೆಸರು ಕೂಡ ಬೆಳೆದು. ತುಂಬಾ ಒಳ್ಳೆ ವಿಷಯ, ತುಂಬಾ ಒಳ್ಳೇದು. ಈಗ ನೋಡಿ, ಜೀವನದಲ್ಲಿ ನೋಡಿ ಯಾವುದು ಒಳ್ಳೆ ವಿಷಯ ಆಗಿರುತ್ತೋ ಜೀವನದಲ್ಲಿ ಅದು ಆಕಸ್ಮಿಕವಾಗಿರುತ್ತೆ. ಅದು ಕ್ಷಣ ಮಾತ್ರದಲ್ಲಿ ಆಗೋಗುತ್ತೆ. ಅದನ್ನ ನೀವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಜೀವನ ತುಂಬಾ ಉದ್ದ ಇದೆ. ಯಾವ್ದಾದ್ರೂ ಒಂದು ಒಳ್ಳೆ ವಿಷಯ ಅಕಸ್ಮಾತ್ ಆದ್ರೆ ಆ ಸಮಯದಲ್ಲೂ ನೀವು ಅಲರ್ಟ್ ಆಗಿರ್ಬೇಕಾಗತ್ತೆ. ಇಲ್ಲಾಂದ್ರೆ ಅದು ನಿಮ್ಮಿಂದ ದೂರ ಹೋಗಿರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ ಅವಕಾಶನ ಬಿಡಬೇಡಿ. ಇದನ್ನ ನೀವು ಯಾವಾಗಿಂದ ನಡೆಸ್ಕೊ ಬಂದಿದ್ದೀರಾ? ಸರ್ ನಾವ್ ಇದನ್ನ 2015ರಿಂದ ನಡೆಸ್ತಿದ್ದೀವಿ. 2015? ಹಾ ಸರ್, ದೇವ್ರ ದಯೆಯಿಂದ ಮಳೆ ಬಿಸಿಲು ಗಾಳಿ ಏನೇ ಇದ್ರು ನಡೀತಿರುತ್ತೆ. ಇವನ್ ಕೊರೋನಾ ಟೈಮಲ್ಲೂ ಕೂಡ ನಾವು ನಮ್ಮ ಹೋಟೆಲ್ ಕ್ಲೋಸ್ ಆಗಿತ್ತು. ಸೊ ದಿನಕ್ಕೆ 100-200 ಪ್ಯಾಕೆಟ್ಗಳು ಅಕ್ಕಿ, ಬೇಳೆ, ಗೋಧಿ ದಾನ ಮಾಡ್ತಾ ಇದ್ರಿ. ಡೈಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ದಿನ ಎಷ್ಟು ಜನ ಊಟ ಮಾಡ್ತಾರೆ ನಿಮ್ಮ ಅಜ್ಜಿ ಹೋಟೆಲ್? ನಮ್ಮಲ್ಲಿ 400-500 ಜನ ಊಟ ಮಾಡ್ತಾರೆ. 400-500 ಜನ. ಒಳ್ಳೆ ವಿಷಯ. ಮತ್ತೆ ನಾವು ಶುರು ಮಾಡಿದ್ವಿ. ಇಲ್ಲಿ ನಾನೊಂದ್ ಸ್ವಲ್ಪ ಏನೋ ಹೇಳ್ಬೇಕು ಸರ್. ನಾವು ಬರೀ ಕಿಚಡಿಯಿಂದ ಶುರು ಮಾಡಿದ್ದು. ಆಮೇಲೆ ದಿನ ದಿನ ಜನರು ಸೇರೋದಕ್ಕೆ ಶುರು ಮಾಡಿದ್ರು. ಯಾರೋ ಅಂದ್ರು, ನನ್ನ ಮಗನ್ ಬರ್ತಡೇ ಇವತ್ತು ಏನ್ ಮಾಡೋದು ಅಂತ. ನಾನಂದೆ ರಸಗುಲ್ಲಾನ ಹಂಚ್ಬಿಡಿ. ಇನ್ನೊಬ್ರು ಯಾರೋ ಇನ್ನೊಂದೇನೋ ಅಂದ್ರು. ಅವಾಗ ನಾನಂದೆ ಬಿಸ್ಕೆಟ್ನ ಹಂಚ್ಬಿಡಿ. ಸರ್ ಇವತ್ತಿನ ಡೇಟ್ ಅಲ್ಲಿ ಸರ್ ರೋಟಿನೂ ಇದೆ, ರಸಗುಲ್ಲಾನು ಇದೆ, ಪೇಡನೂ ಇದೆ, ಫ್ರೂಟ್ಸು ಇದೆ. ಮತ್ತೆ ಮಕ್ಳಿಗೋಸ್ಕರ ಈ ಟಾಫೀಸ್ ತರ ಈಗ ನಾವು ಸ್ಕೂಲ್ಗೆ ಹೋಗುವಾಗ ತಿಂತಿದ್ವಲ್ಲ ಸರ್, ಪೆಪ್ಪರ್ಮೆಂಟು ಆ ತರ ಎಲ್ಲ. ಈ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಳೆಲ್ಲ ಅಲ್ಲಿಗೆ ಬರ್ತಾರೆ. ಅವ್ರಿಗೆ 5 ರೂಪಾಯಿಗೆ ತುಂಬಾ ವಸ್ತುಗಳು ಸಿಗುತ್ತೆ. ನನ್ನ ಮನಸ್ಸು ನಿನ್ನೆ ಹೇಳ್ತು, ಹಾ ಸರ್, ನಾನು ಅಲ್ಲಿ ನಿಮ್ಮ ಅಜ್ಜಿ ಹೋಟ್ಲಿಗೆ ಬಂದು 5 ರೂಪಾಯಿ ಕೊಟ್ಟು ಊಟ ಮಾಡ್ಬೇಕು ಅಂತ. ಅಯ್ಯೋ, ತುಂಬಾ ನಮ್ಮ ಸೌಭಾಗ್ಯ ಸರ್ ನೀವು ಬಂದು ಊಟ ಮಾಡಿದ್ರೆ. ಆದ್ರೆ ನಾನು ಇಲ್ಲಿ ನಿಮ್ಮೆಲ್ಲ ಅವ್ರ ಮಾತನ್ನ ಕೇಳಿಸ್ಕೊಂಡಲ್ಲ. ನಾನೊಂದು ಸಣ್ಣ ವಿಷಯ ಹೇಳಬೇಕು ಅಂತೀನಿ ಸರ್. ನಾನ್ ನೋಯ್ಡಾಗ್ ಬಂದಾಗ ನನ್ನ ಹತ್ರ ಒಂದು ಹೊಡೆದೋಗ್ರ ಸ್ಕೂಟರ್ ಇತ್ತು. ಆಗ ನಾನ್ ಭಗವಂತನ ಹತ್ರ ಏನ್ ಕೇಳ್ಕೊಂಡಿರ್ಬೋದು? ನನಗೆ ಕೆಲಸ ಸಿಕ್ಬಿಡ್ಲಿ, ಕಾಸು ಸಿಕ್ಬಿಡ್ಲಿ, ಒಂದು ಗಾಡಿ ಸಿಕ್ಬಿಡ್ಲಿ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಲಿಮಿಟ್ ಏನಿರ್ಬೇಕು? ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಲಿಮಿಟ್ ಏನಾಗಿತ್ತು ಅಂದ್ರೆ, ಒಂದು ಗಾಡಿ ಸಿಗ್ಲಿ, ಒಂದು ಬಂಗ್ಲೆ ಸಿಗ್ಲಿ, ಒಂದು ಕೆಲಸ ಸಿಕ್ಬಿಡ್ಲಿ, ರಿಟೈರ್ಮೆಂಟ್ ಪ್ಲಾನ್ ತರ ಒಂದ್ 2 ಅಂಗಡಿಯಿಂದ ದುಡ್ಡು ಬರ್ತಾ ಇರ್ಲಿ. ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ. ಈಗ ಭಗವಂತ ಅಂತಾನೆ ಅನ್ಸುತ್ತೆ, ಈ ಲೈನಿಂದ ನಿನ್ ಸೈಡ್ಗೆ ಹೋಗು, ಇನ್ನೂ ಹಿಂದೆ ಲೈನ್ ಇದೆ, ಅವ್ರನ್ನು ಬರದಕ್ ಬಿಡು ಅಂತ. ನೀನೇನ್ ಕೇಳಿದ್ಯೋ ಅದನ್ನ ನಾನು ಕೊಟ್ಟಿದ್ದೀನಿ. ಈಗ ಬೇರೆಯವ್ರಿಗೆ ಇದೇ ತರ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲಿಮಿಟ್ ಎಲ್ಲಿವರೆಗೂ ಹೋಗುತ್ತೆ? ಇವತ್ತು ನಾವು ನೋಡಿದ್ರೆ, ಇವತ್ತು ಸುಭಾಷ್ ಚಂದ್ರ ಅವ್ರಿಗೆ ಏನೂ ಕಮ್ಮಿ ಇಲ್ಲ. ಆದ್ರೂ ಕೂಡ ಇಷ್ಟು ಶ್ರಮ ಪಡ್ತಿದ್ದಾರೆ ನಿಮ್ಮಂತವ್ರನ್ನ ಎಜುಕೇಟ್ ಮಾಡೋದಕ್ಕೆ, ಇನ್ಸ್ಪೈರ್ ಮಾಡೋದಕ್ಕೆ. ಅಂದ್ರೆ ಇದನ್ನ ಯಾಕೆ ಮಾಡ್ತಿದ್ದಾರೆ? ನಾನು ತುಂಬಾ ಚಿಕ್ಕ ಲೆವೆಲ್ ಇಂದ ನನ್ನ ಜೀವನನ ಪಾರ್ಕಲ್ಲಿ ಕೂತ್ಕೊಂಡು ಸರ್ಕಾರ ಇದು ಮಾಡ್ತಿಲ್ಲ, ಸರ್ಕಾರ ಅದು ಮಾಡ್ತಿಲ್ಲ ಅಂದ್ರೆ ನಾವೇನ್ ಮಾಡ್ತಿದೀವಿ ಅದು ಇಂಪಾರ್ಟೆಂಟ್. ನಾವು ನಮ್ಮ ಜೀವನದಲ್ಲಿ ಏನ್ ಮಾಡ್ತಿದೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಮತ್ತೆ ಬೆಳಗ್ಗೆನೆ ತುಂಬಾ ಜನ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡಕ್ ಹೋಗ್ತಾರೆ. ಹೌದು ಸರ್, ಅವ್ರು ಅದನ್ನೇ ಮಾಡ್ತಾರೆ. ಸರ್ಕಾರ ಅಷ್ಟು ಕೆಟ್ಟದಾಗಿ, ಇಷ್ಟು ಕೆಟ್ಟದಾಗಿ, ನನ್ನ ಪಕ್ಕದ ಮನೆಯಲ್ಲಿರೋರು ತುಂಬಾ ಕೆಟ್ಟವರು, ಹಾಗೆ ಹೀಗೆ ಅಂತ ಹೇಳಿ ಲೇಡೀಸ್ ಬೇರೆ ಗಾಸಿಪ್ ಮಾಡ್ತಾರೆ, ಜೆಂಟ್ಸ್ ಬೇರೆ ಗಾಸಿಪ್ ಮಾಡ್ತಾರೆ. ಸೊ ಬೇಸಿಕಲಿ ಏನಂತಂದ್ರೆ, ಇವಾಗ ನಮ್ಗೆ 40 ವರ್ಷದ, 30 ವರ್ಷ, 50 ವರ್ಷ ಎಕ್ಸ್ಪೀರಿಯನ್ಸ್ ಏನಿದೆ ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನಾವ್ ಏನ್ ತಪ್ಪು ಮಾಡಿದೀವಿ ಅದನ್ನ ಅಟ್ಲೀಸ್ಟ್ ನೀವು ಮಾಡದೇ ಇರ್ಲಿ ಅಂತ. ನಾನೀಗ ಒಂದ್ ವಿಷಯ ಹೇಳ್ತೀನಿ. ನೀವೆಲ್ಲರೂ ತುಂಬಾ ಲಕ್ಕಿ ಆಗಿದಾರ, ನಾನು ತುಂಬಾ ಸೌಭಾಗ್ಯವಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ಗಳು ನನಗೆ ಕೇಳೋದಕ್ಕೆ ಸಿಕ್ಕಿಲ್ಲ. ಇಲ್ಲ
ನಿಮ್ಮ ಏನಾದ್ರೂ ಪ್ರಶ್ನೆಗಳು ಅನೂಪ್ ಖನ್ನಾ ಅವ್ರ ಹತ್ರ? ಸರ್ ನನ್ನ ಕ್ವಶನ್ ಏನಂದ್ರೆ, ಈಗ 2015ರಿಂದ ನಿಮ್ಮ ಅಜ್ಜಿ ಊಟ ಏನಿದೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಮತ್ತೆ ಅದಕ್ಕೆ ಅಲ್ವಾ ಅವ್ರನ್ನ ಇಲ್ಲಿ ಕರ್ಸಿರೋದು, ನಿಮ್ಗೆಲ್ಲ ಇದ್ರ ವಿಷಯ ಗೊತ್ತಾಗ್ಲಿ ಅಂತ. ಸೊ ಇವತ್ತು ನನಗೆ ಗೊತ್ತಾಗಿದೆ, ಅದ್ರ ಮೇಲೆ ನನ್ನ ಕ್ವಶನ್ ಇದೆ. ಏನಂದ್ರೆ ಸರ್, ಅದು ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದಿರ, ಅದಕ್ಕೊಂದು ತುಂಬಾ ಧನ್ಯವಾದ ಹೇಳ್ತೀನಿ ಸರ್. ಆದ್ರೆ ಈ ವಿಚಾರದಿಂದ ನೀವು ಜನಗಳಿಗೆ ಅವೇರ್ ಮಾಡೋದಕ್ಕೆ ಏನ್ ಮಾಡ್ತಿದ್ದೀರಾ ಸರ್? ಎಕ್ಸಾಂಪಲ್ ದಾದಿ ರಸೋಯಿ ಬಗ್ಗೆ ಗೊತ್ತಿಲ್ದಿರೋರಿಗೆ ತಿಳಿಸೋದು. ಅವ್ರಿಗೆ ಅದ್ರ ಅವಶ್ಯಕತೆ ಇಲ್ಲ. ಅವರು ಹೇಳಿದರೆ, ನನ್ನ ಹತ್ರ ಏನ್ ಹೇಳಿದ್ದಾರೆ ಅಂದ್ರೆ, ಇವರು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ ಪಬ್ಲಿಸಿಟಿನ. ಜನಕ್ಕೆ ನಿಧಾನವಾಗಿ, ಇಲ್ಲಿ ನೋಡಿ, ಯಾವ್ದಾದ್ರು ಹೂವಲ್ಲಿ ಸುಗಂಧ ಬರುತ್ತೆ ಅಂದ್ರೆ ಆ ಪರಿಮಳ ಏನಿದೆ, ಆ ಪರಿಮಳ ಅದಕ್ಕೆ ಯಾವುದೇ ಗಡಿ ಇಲ್ಲ, ಹರಡ್ತಾ ಹೋಗುತ್ತೆ. ಸೊ ಇವರ ಅನೂಪ್ ಖನ್ನಾಜಿ ಅವರ ಈ ಯೋಚನೆ ಏನಿದೆ ಅಂದ್ರೆ, ಫುಡ್ ಶುಡ್ ಫೀಡ್, ಹೊಟ್ಟೆ ಹಸಿವಿರವನ ಹೊಟ್ಟೆ ತುಂಬಿಸ್ಬೇಕು ಅಂತ, ನನ್ನ ಸ್ವಾರ್ಥಕ್ಕೂ ಕೂಡ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿ. ನಾನು ಏನು ಕೇಳ್ತೀನಿ ಅಂದರೆ, ದಾದಿಯವ್ರ ಟೈಲರಿಂಗ್ ಶಾಪ್ ಅಲ್ಲೇ ಇದೆಯೋ ಅಥವಾ ಅಲ್ಲಿಂದ ಎಲ್ಲಾದರೂ ಮೂವ್ ಮಾಡಿದ್ದೀರೋ ಅಂತ. ಗಂಗಾ ಶಾಪಿಂಗ್ ಕಾಂಪ್ಲೆಕ್ಸು ಮತ್ತೆ ಈ ಬಡೋನಂಕಲ್ ಗಾರ್ಡನ್ ಇದೆಯಲ್ಲ, ಅಲ್ಲಿದೆ. ಹೌದು, ನೋಯ್ಡಾ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ಬೋದು ನೀವು. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಅಲ್ಲಿ ಸಿವಿಕ್ ಸೆನ್ಸ್ ಕೊಡೋದು ತುಂಬಾ ಜಾಸ್ತಿ ಇದೆ. ಹೇಗೆ 5 ರೂಪಾಯಿಗೆ ಊಟ ಹೇಗೆ ಸಿಗುತ್ತೋ, ಅದು ಅವ್ರ ಆಟೋನು ಕೂಡ ನೇರವಾಗಿ ಲೈನ್ ಅಲ್ಲಿ ನಿಲ್ಲಿಸ್ಬೇಕು. ಪಾರ್ಕಿಂಗ್ ಅಲ್ಲಿ ಲೈನ್ ಮೇಂಟೈನ್ ಆಗ್ಬೇಕು. 5 ರೂಪಾಯಿ ಚೇಂಜ್ ಎಲ್ಲರ ಕೈಯಲ್ಲೂ ಇರಬೇಕು. ಯಾರ ಹತ್ರ ಚೇಂಜ್ ಇರಲ್ವೋ ಅವ್ರು ಬಂದು ಅಲ್ಲಿ ಇಸ್ಕೊಬೇಕು. ಸ್ಕೂಟರ್ ನಲ್ಲಿ ಕೂಡ ಬರ್ತಾರಲ್ಲ, ಅವ್ರಿಗೂ ಅವಶ್ಯಕತೆ ಇರುತ್ತೆ ಈ 5 ರೂಪಾಯಿ ಊಟ ಮಾಡೋದಕ್ಕೆ. ಸರ್ ತುಂಬಾ ಜನ ಇದ್ದಾರೆ ಸರ್, ಕಾರಲ್ಲಿ ಕೂಡ ಬರ್ತಾರೆ. ಕಾರ್ನಲ್ಲೂ ಬರ್ತಾರೆ. ಹೌದು, ನಾವ್ ಯೋಚನೆ ಮಾಡ್ತಿರ್ತೀವಿ ಇವ್ರಿಗೆ ಹೇಗೆ ನಿರಾಕರಿಸಕ್ಕಾಗತ್ತೆ ಅಂತ. ನಾವ್ ಅದಕ್ಕೆ ಒಂದು ಬೋರ್ಡ್ ಹಾಕ್ಬಿಟ್ಟಿದೀವಿ, ಸಮರ್ಥ ಜನಗಳಿಗೆ ರೇಟ್ 50 ರೂಪಾಯಿ ಮತ್ತೆ ಬಡವರಿಗೆ 5 ರೂಪಾಯಿ. ತುಂಬಾ ಒಳ್ಳೇದು. ನೀವು ಲಂಚ್ ಎಲ್ಲ ಡಿನ್ನರ್ ಕೊಡ್ತೀರಾ ಅಥವಾ ಬರೀ ಇಲ್ಲ, ಬರೀ ಬ್ರೇಕ್ಫಾಸ್ಟ್? ಲಂಚ್ ಬರೀ ಮಾತ್ರ. ಲಂಚ್. ಯಾಕಂದ್ರೆ ಬೆಳಗಿನತ್ತು ಬರೀ ಒಂದು 4-5 ಜನದಾಗಿರುತ್ತೆ, ಮಧ್ಯಾಹ್ನ ಮಾಡಿದ್ರೆ ರಾತ್ರಿದು ಕೂಡ ಆಗುತ್ತೆ ಅಂತ. ಅನೂಪ್ ಜಿ, ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತು. ನಾನೊಂದು ಕ್ವೆಶ್ಚನ್ ಕೇಳಬೇಕು. ಏನು? ನಾವು ಲೈಫ್ ಟೈಮ್ ನೀವು ಸೊಸೈಟಿಗೋಸ್ಕರ ತುಂಬಾ ಕೊಟ್ಟಿದ್ದೀರಾ, ಮತ್ತೆ ಇವಾಗ್ಲೂ ಕೊಡ್ತಿದ್ದೀರಾ. ಆದ್ರೆ ಎಲ್ಲರ ಲೈಫು ಒಂದೇ ತರ ಇರಲ್ಲ ಅಲ್ವಾ? ನಿಮ್ ಲೈಫಲ್ಲೂ ಯಾವಾಗ್ಲೂ ಅಪ್ಸ್ ಬಂದಿರ್ಬೋದು ಅಥವಾ ಡೌನ್ಸ್ ಬಂದಿರ್ಬೋದು. ಬಟ್ ಅಟ್ ಸಡನ್ ಪಾಯಿಂಟ್ ನೀವು ಯೋಚನೆ ಮಾಡ್ತೀರಾ ಅನ್ಸುತ್ತೆ, ಸೊಸೈಟಿ ಸಪೋರ್ಟ್ ಮಾಡ್ಲಿ ಅಂತ. ನೀವು ಸೊಸೈಟಿಗೋಸ್ಕರ ಇಷ್ಟೊಂದು ಒಳ್ಳೇದ್ ಮಾಡಿದ್ದೀರಾ. ಯಾವಾಗ ನಿಮ್ಗೆ ಸೊಸೈಟಿ ಅವಶ್ಯಕತೆ ಇರುತ್ತೆ, ಅವಾಗ ಅವ್ರು ಹಿಂದೆ ಸರ್ದ್ಬಿಡ್ತಾರೆ. ಮತ್ತೆ ನೀವು ಈ ಮೆಂಟಾಲಿಟಿ ಜೊತೆ ಹೇಗ್ ಮಾಡ್ತೀರಾ? ಯಾಕಂದ್ರೆ ನಿಮ್ಗೆ ಅವಶ್ಯಕತೆ ಇದ್ದಾಗ ಜನನೇ ನಿಮ್ಗೆ ತಪ್ಪು ಅಂತ ಹೇಳ್ತಾರೆ, ಇಷ್ಟು ಒಳ್ಳೇದ್ ಮಾಡಿದ್ರು ಕೂಡ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ವರ್ಷ ಈ ಪ್ರಶ್ನೆ ಏನಿದೆ, ಇದ್ರಲ್ಲೇ ಖುಷಿ ಇರೋದು. ನೀವು ಯಾವಾಗ ಸಮಾಜಕ್ಕೆ ಸಹಾಯ ಮಾಡ್ತೀರೋ, ಯಾರ್ದಾರು ಅವಶ್ಯಕತೆನ ಪೂರೈಸ್ತೀರೋ, ಆವಾಗ ನೀವು ಯೋಚನೆ ಮಾಡ್ತೀರಾ, ಮುಂದೆ ಇದರ ಅವಶ್ಯಕತೆ ನನಗಿದೆ ಅಂತ ಹೇಳಿ. ಏನಾದ್ರು ನನಗೂ ಕೂಡ ಸಹಾಯ ಮಾಡಕ್ ಬಂದ್ರೆ ಅದು ತಪ್ಪು ಯೋಚನೆ ಸರ್, ಆಗೋಗುತ್ತೆ. ಯೋಚನೆ ಬಗ್ಗೆ ಅಲ್ಲ, ಎಲ್ಲರ ಲೈಫು ಒಂದೇ ತರ ಇರಲ್ಲ ಅಲ್ವಾ? ನಮ್ ಲೈಫ್ ಅಲ್ಲಿ ಸರ್ 10 ವರ್ಷ ತನಕ ನಮ್ಗೋಸ್ಕರ ಮಾಡಿದ್ದಾರೆ, ಮತ್ತೆ ಮುಂದೆ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಒಂದ್ ಸಡನ್ ಪಾಯಿಂಟ್ಗೆ ಸ್ವಲ್ಪ ಬ್ರೇಕ್ ಡೌನ್ಸ್ ಆಗುತ್ತೆ. ಬಟ್ ಯಾವ್ದಾದ್ರು ಒಂದ್ ಸ್ವಲ್ಪ ಸಪೋರ್ಟ್ ಇದ್ರೆ, ಅದು ಈ ತರ ಕೆಲಸ ಮಾಡೋ ವ್ಯಕ್ತಿ ಯಾರಿದಾರೋ ಅವರ ಜೀವನದಲ್ಲಿ ತೊಂದರೆನೂ ಕೂಡ ವಿರಳವಾಗಿ ಅಲ್ಲಿ ಬರುತ್ತೆ. ಅದಕ್ಕೆ ನಾವು ಹೇಳೋದು, ಇದು ಒಂದು ಪರ್ಪಸ್ ಆಫ್ ಲೈಫ್ ಅಂತ. ಇರ್ಲಿ, ನಿಮ್ಮ ಪ್ರಶ್ನೆನೂ ಕೂಡ ಚೆನ್ನಾಗಿತ್ತು, ನಿಮ್ಮ ಯೋಚನೆ ಸರ್ ನಾನು ಹೇಳ್ಬೋದಾ? 2000 ಇಸ್ವಿಯಲ್ಲಿ ನನ್ನ ಅಂಗಡಿ ಮಾರ್ಬೇಕಾಗಿತ್ತು, ಮಾರಿರಲಿಲ್ಲ, ಅಡ ಇಟ್ಟಿದ್ದೆ. ಅಡ ಇಡೋದಕ್ಕೂ ಮಾರೋದಕ್ಕೂ ಡಿಫ್ರೆನ್ಸ್ ಇದೆ, ಮತ್ತೆ ಅವಶ್ಯಕತೆ ಇದೆ. ನಾನು ಹೇಳ್ತಿರೋದು ಇದು 2000 ಇಸ್ವಿಯಲ್ಲಿ. ಮತ್ತೆ ನೀವ್ ಹೇಳ್ತಿದ್ದೀರಾ ನಾನು ಅಂಗಡಿ ಮಾರ್ಕೊಂಡೆ, ನಾನೊಂದು ಶಾಪ್ ತಗೋಬೇಕಿತ್ತು, ಅದಕ್ಕೆ ನನ್ನ ಹತ್ರ ಫಂಡ್ಸ್ ಇರ್ಲಿಲ್ಲ, 15 ಲಕ್ಷ ಅರೇಂಜ್ ಮಾಡ್ಬೇಕಿತ್ತು. ಶಾಪ್ ತಗೊಂಡೆ, ತಿರ್ಗಾ ವ್ಯಾಪಾರ ಅಂಗಡಿ ಎಲ್ಲಾನು ತಿರ್ಗಾ ವಾಪಸ್ ತಗೊಂಡೆ. ನೀವ್ ಏನ್ ಕಳ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಮಾತಲ್ಲ. ನನಗ್ ಗೊತ್ತಿತ್ತು ನನ್ ಒಳಗಡೆ ಎಬಿಲಿಟಿ ಇದೆ ಅಂತ, ಅದಕ್ಕೆ ಒಂದ್ ಅಂಗಡಿನ ಮಾರಿ ಇನ್ನೆರಡು ಅಂಗಡಿ ತಗೊಂಡೆ. ತುಂಬಾ ಒಳ್ಳೇದು. ತುಂಬಾ ತುಂಬಾ ಧನ್ಯವಾದ ಅನೂಪ್ ಅವರೇ, ಇಲ್ಲಿಗೆ ಬಂದಿದ್ದಕ್ಕೆ. ಈ ಕಾರ್ಯಕ್ರಮದ ರಂಗನ್ನ ಹೆಚ್ಚು ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗಾದ್ರೆ ಇವತ್ತಿನ ಈ ಸೆಷನ್ನ ಇಲ್ಲಿ ಕೊನೆ ಮಾಡೋಣ. ಕೇವಲ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ಈ ಸಮಯದಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ, ಅದು ಜೀವನದಲ್ಲಿ 4 ಮಾತು ಮನುಷ್ಯನಿಗೋಸ್ಕರ ಹೇಳೋದಾಗಿದೆ. ಮೊದಲನೇದಾಗಿ ಪುರುಷಾರ್ಥ. ಪುರುಷಾರ್ಥ ಅಂದ್ರೆ ಕರ್ಮ ಮಾಡೋದು. ಕಷ್ಟಪಡ್ತೀರಾ, ಪುರುಷಾರ್ಥ ಮಾಡ್ತೀರಾ, ಕರ್ಮ ಮಾಡ್ತೀರಾ, ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಪುರುಷಾರ್ಥ ಅನ್ನೋದೊಂದು ಮೊದಲನೇ ಪರ್ಪಸ್ ನಿಮ್ಮದು. ಹಾಗೆ ಅದೇ ನಿಮ್ಮ ಧರ್ಮ ಕೂಡ. ಇವತ್ತಿನ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಹೇಳಬೇಕಂತಂದ್ರೆ, ಧರ್ಮ ಅನ್ನೋದೇನಿದೆ, ಇಲ್ಲಿ ಯಾರೋ ಹೇಳ್ದ ಹಾಗೆ, ನನ್ನ ತಂದೆ ತಾಯಿಯ ಸೇವೆ ಮಾಡೋದೇ ನನ್ನ ಧರ್ಮ ಅಂತ. ಅದು ಮನುಷ್ಯನ ಕರ್ತವ್ಯ ಅನ್ನೋದೇನಿದೆ, ಅದೇ ಅವನ ಧರ್ಮ. ಅದು ಹೇಗೆ ಅಂದರೆ, ಹಿಮದ ಧರ್ಮ ಏನಂದ್ರೆ ತಣ್ಣಗೆ ಮಾಡೋದು, ಬೆಂಕಿಯ ಧರ್ಮ ಸುಟ್ಟಾಕೋದು,
ಹಾಗೆ ನಿಮ್ಮ ಪುರುಷಾರ್ಥಕತೆ ಮಾಡೋದು ನಿಮ್ಮ ಧರ್ಮ. ಪುರುಷಾರ್ಥ ಅರ್ಥ ಅಂದರೆ ಧರ್ಮದ ಹಣ ಸಂಪಾದನೆ ಮಾಡೋದು. ಇವತ್ತಿನ ಜೀವನದಲ್ಲಿ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಇದ್ದೀವಿ ನಾವು. ಇವತ್ತಿನ ಕಾಲದಲ್ಲಿ ಸನ್ಯಾಸಿಗೂ ಹಣದ ಅವಶ್ಯಕತೆ ಇರ್ತದೆ, ಆದರೆ ಅವ್ರಿಗೆ ಬೇಕಾಗಿರೋದಿಲ್ಲ. ಇದರ ಇನ್ನೊಂದು ಅರ್ಥ, ಮೂರನೇ ಕೆಲಸ ಕಾಮ ಅಥವಾ ಭೋಗ, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅದರ ನಂತರ ಸಿಗೋದೆ ಮೋಕ್ಷ. ಮೋಕ್ಷ ಅಂದರೆ ಅಲ್ಟಿಮೇಟ್ ಟ್ರೂತ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದು. ಅಕಸ್ಮಾತ್ ನಿಮ್ಮ ಪರ್ಪಸಲ್ಲಿ 4 ವಿಷಯನ ಅವಶ್ಯಕತೆಯಾಗಿ ಇಟ್ಕೊಂಡು ಮಿಕ್ಕ ವಿಷಯಗಳು ಏನಿದೆಯೋ ಅದೆಲ್ಲ ಬೈ ಪ್ರಾಡಕ್ಟ್ಸ್. ಈ ವಿಷಯನ ಹೇಳ್ತಾ ನನ್ನ ಮಾತನ್ನು ತುಂಬ ಸಂತೋಷದಿಂದ ಕೇಳಿಸ್ಕೊಂಡು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮ್ಮಿಂದ ನನಗೂ ಕೂಡ ಕಲಿಯೋದಕ್ಕೆ ತುಂಬ ಸಿಕ್ತು. ಹಾಗಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.